ವಾರ್ತೆಗಳ ಪ್ರಾಯೋಜಕರು ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED products ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರು. ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ, ಸ್ಟ್ರಾಂಗ್ ಟೇಸ್ಟ್, ರಿಯಲ್ ಟ್ರೆಡಿಷನ್. ಶುದ್ಧತೆಗೆ ಮತ್ತೊಂದು ಹೆಸರು ಪುಟ್ಟಿ ಗರಂ ಮಸಾಲ. ನಿಮ್ಮ ಅಡುಗೆ ರುಚಿ ಹೆಚ್ಚಿಸಲು ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ. Raiturs biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ನಮಸ್ಕಾರ, ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆ ಹೆಸರಿನಲ್ಲಿ ಮತದಾರರ ಕಡಿತ ವಿರೋಧಿಸಿ ಜೂನ್ 20ರಂದು ಬೆಂಗಳೂರಿನಲ್ಲಿ ಸಮಾವೇಶ, ವೀರಸಂಗಯ್ಯ. ಹಿರಿಯ ನಾಯಕ NS ಬೋಸರಾಜರಿಗೆ ಸಚಿವ ಸ್ಥಾನ ನೀಡಲು ಪಕ್ಷದ ಹೈಕಮಾಂಡ್ ಬಳಿ ನಿಯೋಗ, ಬಾಲಸ್ವಾಮಿ ಕೊಡ್ಲಿ. ಶಾಸಕ ಪ್ರಸಾದ್ ಅಬ್ಬಯ್ಯರ್ ಅವರಿಗೆ ಸಚಿವ ಸ್ಥಾನ ನೀಡಲು ಬಲಗೈ ಜಾತಿಗಳ ಒಕ್ಕೂಟ ಆಗ್ರಹ. ಜೂನ್ 19ರಂದು ವಿಕಸಿತ ಭಾರತ ಉದ್ಯೋಗ ಯೋಜನೆ ಫಲಾನುಭವಿಗಳ ಸಂವಾದ, ಹೊಸ ಉದ್ಯೋಗಿಗಳು ಉದ್ಯೋಗದಾರರಿಗೆ ಪ್ರೋತ್ಸಾಹಧನ, PF ಆಯುಕ್ತ ನೀರಜ್ ಕುಮಾರ್. ವಿಶ್ವ ರಕ್ತದಾನ ದಿನಾಚರಣೆ, ರಕ್ತದಾನ ಮಾಡುವ ಮೂಲಕ ಜೀವ ಉಳಿಸಲು ಯುವಕರು ಮುಂದಾಗಿ, SP ಅರುಣಾಕ್ಷಗಿರಿ. ಕೊಟ್ಟ ಸಾಲ ಮರಳಿ ಕೇಳಿದರೆ ದಲಿತ ಸಂಘಟನೆ ಮುಖಂಡರು ಜೀವ ಬೆದರಿಕೆ, ಜಾತಿ ನಿಂದನೆ ಪ್ರಕರಣ ದಾಖಲಿಸುವ ಹೆದರಿಕೆ, ರಕ್ಷಣೆ ನೀಡಲು ಚನ್ನಬಸಪ್ಪ ಹತ್ತಿಗುಡ್ಡ ಮನವಿ. ಜೋಳ ಖರೀದಿ ಬಾಕಿ ಹಣ ಪಾವತಿ, ರಸಗೊಬ್ಬರ ಕೊರತೆ ಹಾಗೂ ಕಳಪೆ ಬೀಜ ಮಾರಾಟ ತಡೆಯುವುದು ಸೇರಿ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಪ್ರತಿಭಟನೆ ನಡೆಸಲಾಯಿತು. SIR ವಿರೋಧಿ ಜಾಗೃತಿ ಜಾಥಾ, ಬೈಕ್ ರ್ಯಾಲಿ. ವಾರ್ತೆಗಳ ವಿವರ. ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆ ಹೆಸರಿನಲ್ಲಿ ಮತದಾರರ ಹಕ್ಕು ಕಸಿಯುವ ಹುನ್ನಾರ ನಡೆಯುತ್ತಿದ್ದು ದೇಶಕ್ಕೆ ಅಪಾಯ ತಂದೊಡ್ಡಿ ಜನರಲ್ಲಿ ಜಾಗೃತಿ ಮೂಡಿಸಲು ರಾಜ್ಯಾದ್ಯಂತ 5 ಮಾರ್ಗಗಳಲ್ಲಿ ಜಾಗೃತಿ ಜಾಥಾ ಪ್ರಾರಂಭವಾಗಿದ್ದು ಜೂನ್ 20ರಂದು ಬೆಂಗಳೂರಿನಲ್ಲಿ SIR ವಿರೋಧಿ ಬೃಹತ್ ಸಮಾವೇಶ ಆಯೋಜಿಸಲಾಗಿದೆ ಎಂದು SIR ವಿರೋಧಿ ಕರ್ನಾಟಕ ಸಂಚಾಲಕ ವೀರಸಂಗಯ್ಯ ಹೇಳಿದರು. ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆ ಹೆಸರಿನಲ್ಲಿ ಮತದಾರರ ಹಕ್ಕು ಕಸಿಯುವ ಹುನ್ನಾರ ನಡೆಯುತ್ತಿದ್ದು ದೇಶಕ್ಕೆ ಅಪಾಯ ತಂದೊಡ್ಡಿದ್ದು ಜನರಲ್ಲಿ ಜಾಗೃತಿ ಮೂಡಿಸಲು ರಾಜ್ಯದಾದ್ಯಂತ 5 ಮಾರ್ಗಗಳಲ್ಲಿ ಜಾಗೃತಿ ಜಾಥಾ ಪ್ರಾರಂಭವಾಗಿದ್ದು ಜೂನ್ 20ರಂದು ಬೆಂಗಳೂರಿನಲ್ಲಿ SIR ವಿರೋಧಿ ಬೃಹತ್ ಸಮಾವೇಶ ಆಯೋಜಿಸಲಾಗಿದೆ ಎಂದು SIR ವಿರೋಧಿ ಕರ್ನಾಟಕ ಸಂಚಾಲಕ ವೀರಸಂಗಯ್ಯ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ರಾಜ್ಯದಲ್ಲಿ ಪ್ರಾರಂಭವಾಗಿರುವ SIRನಿಂದ ದಲಿತರು, ಮಹಿಳೆಯರು, ಅಲ್ಪಸಂಖ್ಯಾತರು, ಆದಿವಾಸಿಗಳು, ಅನಕ್ಷರಸ್ಥರು ಮತದಾನದ ಹಕ್ಕಿನಿಂದ ವಂಚನೆಗೆ ಗುರಿಯಾಗುವ ಅಪಾಯವಿದೆ. ಈಗಾಗಲೇ ಪಶ್ಚಿಮ ಬಂಗಾಳ ಸೇರಿದಂತೆ SIR ನಡೆದ ರಾಜ್ಯಗಳಲ್ಲಿ ಬಹುಸಂಖ್ಯಾತರರು ಮತದಾರರ ಪಟ್ಟಿಯಿಂದ ಕಡಿತಗೊಂಡಿರುವುದೇ ನಿದರ್ಶನವಾಗಿದೆ. ಅದೇ ಸ್ಥಿತಿ ರಾಜ್ಯದಲ್ಲಿ ನಡೆಯುತ್ತಿರುವುದನ್ನು ವಿರೋಧಿಸಬೇಕಿದೆ ಎಂದರು. ಈಗಾಗಲೇ 6,50,00,000 ಮತದಾರರು ಮತದಾರರ ಪಟ್ಟಿಯಿಂದ ಕೈ ಬಿಡಲಾಗಿದೆ. ಪಶ್ಚಿಮ ಬಂಗಾಳದ ಒಂದರಲ್ಲಿಯೇ 91 ಲಕ್ಷ ಮತದಾರರು ಕಡಿತಗೊಂಡಿದ್ದಾರೆ. 27 ಲಕ್ಷ ಜನ ದಾಖಲೆ ನೀಡಿದರೂ ಪರಿಗಣಿಸದೆ 317 ಜನರಿಗೆ ಮಾತ್ರ ಮತದಾರರ ಪಟ್ಟಿಗೆ ಮರು ಸೇರ್ಪಡೆ ಮಾಡಲಾಗಿದೆ. ಮತದಾರರ ಪಟ್ಟಿ ಪರಿಷ್ಕರಣೆ ಹೆಸರಿನಲ್ಲಿ ಕೇಂದ್ರ ಚುನಾವಣೆ ಆಯೋಗ ಕಡಿತಗೊಂಡು ಮತದಾರರ ಸೇರ್ಪಡೆಗೆ ಭರವಸೆ ನೀಡುತ್ತಿಲ್ಲ. ಅರ್ಜಿ ಸಲ್ಲಿಸಬಹುದು, ಆದರೆ 12 ದಾಖಲೆಗಳನ್ನು ನೀಡಬೇಕು. ಹೆಸರುಗಳ ಬದಲಾವಣೆ ಹೆಸರಿನಲ್ಲಿ ಕಡಿತಗೊಳಿಸಲಾಗುತ್ತಿದೆ. ಅನಕ್ಷರಸ್ಥರು, ಆದಿವಾಸಿಗಳು ಅರ್ಜಿಗಳನ್ನು ನೀಡಲು ತಿಳಿಯದೆ ವಂಚನೆಗೆ ಒಳಗಾಗುವ ಅಪಾಯವಿದೆ. ಕೂಡಲೇ SIR ನಿಲ್ಲಿಸಬೇಕು. ರಾಜ್ಯದ ಕಾಂಗ್ರೆಸ್ ಸರ್ಕಾರ ಸ್ಪಷ್ಟ ನಿರ್ಧಾರ ಪ್ರಕಟಿಸಬೇಕೆಂದು ಆಗ್ರಹಿಸಿದರು. ಜೂನ್ 20ರಂದು ಬೆಂಗಳೂರಿನಲ್ಲಿ ನಡೆಯಲಿರುವ ಸಮಾವೇಶಕ್ಕೆ ಜನರು ಬೆಂಬಲಿಸಬೇಕು ಎಂದರು. ಭಾರತದಲ್ಲಿ ಮತ ಪರಿಷ್ಕರಣೆ ಯಾವಾಗಲೂ ಪ್ರತಿ 3 ವರ್ಷ 5 ವರ್ಷಕ್ಕೊಮ್ಮೆ ನಡೀತಕ್ಕಂಥ ಒಂದು ಪ್ರಕ್ರಿಯೆ. ಆ ಪ್ರಕ್ರಿಯೆಗೆ ಈಗಿರ್ತಕ್ಕಂಥ ಕೇಂದ್ರದ ಚುನಾವಣೆ ಆಯೋಗ ಸ್ಪೆಷಲ್ ಆಗಿ ಸೇರಿಸಿ ವಿಶೇಷ
ಮತ ಪರಿಷ್ಕರಣೆ ಅಂತಕ್ಕಂಥ ಆಧಾರದಲ್ಲಿ ತಂದಿರತಕ್ಕಂಥದ್ದು ದೊಡ್ಡ ಅಪಾಯಕಾರಿ ಮತ್ತು ಆತಂಕಕಾರಿ. ಭಾರತದ ಮೂಲ ನಿವಾಸಿಗಳು, ಇಲ್ಲೇ ಭಾರತದಲ್ಲಿ ವಾಸಿಯಾಗಿರ್ತಕ್ಕಂಥ ಅನೇಕ ದಲಿತರ, ಮಹಿಳೆಯರ, ಅಲ್ಪಸಂಖ್ಯಾತರ ಮತಗಳು ಕಟ್ಟಾಗ್ತಕ್ಕಂಥದ್ದು ಈಗಾಗಲೇ ಭಾರತದಲ್ಲಿ ಸಾಬೀತಾಗಿದೆ. ಆಗುತ್ತೆ ಅಲ್ಲ, ಆಗಿದೆ. ಈಗಾಗಲೇ ನಡೆದಿರ್ತಕ್ಕಂಥ SIR ರಾಜ್ಯಗಳಲ್ಲಿ 6,50,00,000 ಮತದಾರರನ್ನು ಹೊರಗಿಟ್ಟಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ 91 ಲಕ್ಷ ಓಟನ್ನ ಡಿಲೀಟ್ ಮಾಡಿದ್ರು. ದಾಖಲೆಗಳನ್ನು ಕೊಡಬೇಕಂತ ಹೇಳಿದ್ರು. 27 ಲಕ್ಷ ಜನ ತಮ್ಮ ಎಲ್ಲ ದಾಖಲೆಗಳನ್ನು ಹಿಡಿದು ಚುನಾವಣೆ ಆಯೋಗದ ಮುಂದೆ ಹೋಗಿ ಪೇಚಾಡಿದ್ರು ಕೂಡ ಅವರಿಗೆ ಮತ ಸಿಗಲಾರ್ದಾಗ ಸುಪ್ರೀಂ ಕೋರ್ಟ್ಗೆ ಹೋದರು. ಸುಪ್ರೀಂ ಕೋರ್ಟ್ ಅಲ್ಲಿ ಇನ್ನು 18-19 ದಿನ ವೆಸ್ಟ್ ಬೆಂಗಾಲದ ಚುನಾವಣೆ ಮುಂದಿದೆ. ಆ 27 ಲಕ್ಷ ಮತದಾರರು ದಾಖಲೆ ಸಮೇತ ಸುಪ್ರೀಂ ಕೋರ್ಟ್ಗೆ ಲಕ್ಷಾಂತರ ಖರ್ಚು ಮಾಡಿ ಅಲ್ಲಿ ದಾವೆ ಹೂಡಿದ್ದಾರೆ. ಸುಪ್ರೀಂ ಕೋರ್ಟ್ ಏನ್ ತೀರ್ಮಾನ ಮಾಡಬೇಕಾಗಿತ್ತು ಪರಿಶೀಲಿಸಿದ್ರು. 1317 ಓಟು ಮಾತ್ರ ಪರಿಷ್ಕರಣೆ ಮಾಡಲಿಕ್ಕೆ ಸಾಧ್ಯ ಇತ್ತು. 200 ಓಟನ್ನು ಪರಿಷ್ಕರಣೆ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ. ಮುಂದಿನ ಚುನಾವಣೆಗೆ ನೀವು ಓಟ್ ಹಾಕ್ರಿ ಅಂತಕ್ಕಂಥ ಮಾತನ್ನ ಅಲ್ಲಿ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಆಗಿ ಓಕೆ. ವಾಟ್ ಇಸ್ ನೆಕ್ಸ್ಟ್? ಚುನಾವಣೆ ಆಯಿತು. ಪಶ್ಚಿಮ ಬಂಗಾಳದ ಸರ್ಕಾರ ಬಂತು. ಅಲ್ಲಿಯ ಮುಖ್ಯಮಂತ್ರಿ ತೀರ್ಮಾನ ಮಾಡಿದ್ರು, ಯಾರಿಗೆ ಓಟಿಲ್ಲೋ ಅಲ್ಲಿಯ ಸರ್ಕಾರದ ಯಾವ ಸೌಲಭ್ಯಗಳು ಸಿಗೋದಿಲ್ಲ ಅಂತ. ಆದ್ರೆ ಕೋರ್ಟ್ ಹೋದರಿಗೆ ಅದನ್ನು ನಿಯಂತ್ರ ಕೊಡ್ತಕ್ಕಂಥ ಕನಿಷ್ಠ ಒಂದು ಜವಾಬ್ದಾರಿಯನ್ನು ಅಲ್ಲಿ ಸರ್ಕಾರ ತೆಗೆದುಕೊಳ್ಳಿಲ್ಲ. ಅಂದ್ರೆ ಇದರ ಅಪಾಯ 50 ಲಕ್ಷಕ್ಕೂ ಹೆಚ್ಚು ಮಹಿಳೆಯರು. ಯಾಕೆ ಮಹಿಳೆಯರು ಒಟ್ಟಿ ನೆಟ್ಟಾಯ್ತು? ಕರ್ನಾಟಕದಲ್ಲಿ ಒಂದು ಸಂಪ್ರದಾಯ ಇದೆ. ತವ್ರ ಮನೆಯಲ್ಲಿ ಒಂದ್ ಹೆಸರು, ಗಂಡನ ಮನೆಯಲ್ಲಿ ಒಂದ್ ಹೆಸರು ಇಡ್ತಾರೆ. 22 ಇಸ್ವಿ ನಂತರ ಯಾರು ಮದುವೆ ಆಗಿರೋ ಅವರೆಲ್ಲ ಓಟು ಡಿಲೀಟ್. ಅವ್ರು ದಾಖಲೆ ಕೊಡ್ಬೇಕು, ಅವ್ರ ಅಪ್ಪನ ಬರ್ತ್ ಸರ್ಟಿಫಿಕೇಟ್ ಕೊಡ್ಬೇಕು, ಅವ್ರು ಕೊಡ್ಬೇಕು. 12 ದಾಖಲೆಗಳನ್ನ ಕೇಳಿದರೆ ಸ್ವಾಮಿ, ಅವಿದ್ಯಾವಂತರು, ಹಳ್ಳಿಯಲ್ಲಿರ್ತಕ್ಕಂಥ ದಲಿತರು ಈ ದಾಖಲೆಗಳನ್ನ ಒದಗಿಸ್ಲಿಕ್ಕೆ ಆಗುತ್ತಾ? ಬಹಳ ಕಷ್ಟದ, ಸಂಕೀರ್ಣದ. ಅಂದ್ರೆ ನಿಜವಾಗಿ ಏನಿರ್ಬೇಕು, ನಾನು ಬದುಕಿದ್ದೀನಿ, 30-40 ವರ್ಷ ಇಲ್ಲಿ ವಾಸಿ, ಅದಕ್ಕೆ ಕನ್ಫರ್ಮ್ ಮಾಡ್ಕೋಬೇಕು. 43ನೇ ಸೆಕ್ಷನ್ ಚುನಾವಣೆ ಆಯೋಗ ಹೇಳುತ್ತೆ, ಪಂಚನಾಮೆ ಮಾಡು, ಓಟ್ ಕೊಡು ಅಂತೇಳಿ. ಇಲ್ಲಿವರೆಗೂ ದೇಶದಲ್ಲಿ ಹಂಗಿರ್ಲಿಲ್ಲ. ನುಸುಳು ಕೋರ್ಬಂದಲ್ಲ ಅಂತಕ್ಕಂಥ ಕಾರಣಕ್ಕಾಗಿ ನಾವು ಸ್ಪೆಷಲ್ ಆಕ್ಟ್ ಮಾಡಿದ್ವಿ ಅಂತ ಹೇಳ್ತಾರೆ. ಒಳ್ಳೆಯದು, ನುಸುಳು ಕೋರಿದ್ರೆ ಹೊರಗೆ ಕಳಿಸ್ರಿ. ವಯಸ್ಸಾಗಿ ಸತ್ತವ್ರನ್ನ ಡಿಲೀಟ್ ಮಾಡಿ, ಡಬಲ್ ಓಟಿದ್ರೆ ಡಿಲೀಟ್ ಮಾಡಿ. ಯಾವ ಅಭ್ಯಂತರವಿಲ್ಲ. ಕಾನೂನಿನ ಪ್ರಕಾರ ತೆರೆ ಬಗ್ಸಿಕ್ಕೆ ನಾವು ಎಲ್ಲರೂ ತಯಾರಿದ್ದೀವಿ ಈ ದೇಶದ ಜನ. ಅದನ್ನು ಬಿಟ್ಟು ಈ ತರ ಅಕ್ರಮ ಮಾಡಿ ನಮ್ಮನ್ನು ಆತಂಕದಲ್ಲಿರ್ತಕ್ಕಂಥ ಈ SIR ಅನ್ನು ನಾವು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಸೇಮ್ ಟೈಮ್ ನಾವು 5 ಜಿಲ್ಲೆಗಳಿಂದ ಜಾಥಾ ಪ್ರಾರಂಭ ಮಾಡಿ ಪ್ರತಿ ಜಾಥಾ 6 ಜಿಲ್ಲೆಗಳನ್ನ ಸಂಚರಿಸಿ ನಿಮ್ಮ ಹತ್ರ ಕರಪತ್ರ ಕೊಟ್ಟಿದ್ದೀವಿ. ರಾಜ್ಯ ಸರ್ಕಾರ ಮಾಡಬೇಕಾದ ಕರ್ತವ್ಯ ಏನು? ಕೇಂದ್ರದ ಚುನಾವಣೆ ಯಾವಾಗ ಹೋಗಿ ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಅಂತಕ್ಕಂಥ ಅಂಶಗಳ ನೋಟಿಸ್ ಅನ್ನ ಈಗಾಗಲೇ ರಾಜ್ಯ ಸರ್ಕಾರಕ್ಕೂ ಕಾಂಗ್ರೆಸ್ ಪಕ್ಷದ ಮುಖಂಡರಿಗೂ ಕಳಿಸಾಯ್ತು. ಇಲ್ಲಿ ಅಧಿಕಾರದಲ್ಲಿದ್ದೀರಿ, ಇದನ್ನ ಹೆಂಗೆ ನಿರ್ವಹಿಸಬೇಕಂತಕ್ಕಂಥ ಸೂಚನೆ ಕೊಟ್ಟಿದ್ದೀವಿ. 20ನೇ ತಾರೀಕು ನೀವು ಬರಬೇಕು, ಇವಕ್ಕೆಲ್ಲ ಉತ್ತರ ಕೊಡಬೇಕು. ಕರ್ನಾಟಕದ ನ್ಯಾಯಯುತವಾಗಿರ್ತಕ್ಕಂಥ ಮತದಾರರನ್ನ ರಕ್ಷಣೆ ಮಾಡಲಿಕ್ಕೆ ಬೇಕಾದಂತ ಎಲ್ಲ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅಂತಕ್ಕಂಥ ಒತ್ತಾಯವನ್ನ 20ನೇ ತಾರೀಕು ಮಾಡ್ತಾ ಇದ್ವಿ. ಈಗಾಗಲೇ 1000 ಜನ ಎಲ್ಲ ಜಿಲ್ಲೆಗಳಲ್ಲಿ ರೆಡಿಯಾಗಿದ್ದಾರೆ. ಬೀದರ್, ಗುಲ್ಬರ್ಗ, ಯಾದಗಿರಿ, ಈ ದಿನ ರಾಯಚೂರು ಎಲ್ಲ ಜನರನ್ನ ಜಾಗೃತಿ ಮೂಡಿಸಿದ್ವಿ. ಜನರಿಗೆ ಗೊತ್ತೇ ಇಲ್ಲ ನಮ್ಮ ಓಟ್ ಹೋಗುತ್ತೆ ಅಂತ. ಇಲ್ಲಿವರೆಗೆ ಹೆಂಗ್ ನಡೆದಿತ್ತು? ಮನೆ ಮಾರ್ಗೆ ಬರ್ತಿದ್ದು ಓಟ್ ಕೊಡ್ತಾ ಇದ್ರು, ವೋಟ್ ಲಿಸ್ಟ್ ಬರ್ತಿತ್ತು, ಓಟ್ ಹಾಕ್ತಾ ಇದ್ವಿ. ಆ ಪ್ರಕ್ರಿಯೆ ಎಲ್ಲ ಸ್ಟಾಪ್ ಆಗ್ತಕ್ಕಂಥ ಹೊಸ ಪರಿಸ್ಥಿತಿ ನಿರ್ಮಾಣ ಮಾಡಿದ್ದಾರೆ. ಇದನ್ನ ಕರ್ನಾಟಕದ ಜನತೆ ಸಹಿಸಲಿಕ್ಕೆ ಸಾಧ್ಯ ಇಲ್ಲ. ಕಾರಣ ಏನು ಗೊತ್ತಾ? ಉತ್ತರ ಭಾರತ, ಬಿಹಾರ ಸಹಿಸಬಹುದು, ಸಾಮಾನ್ಯ ಕರ್ನಾಟಕ ಅಲ್ಲ, ಇದು ಕಲ್ಯಾಣ ಕರ್ನಾಟಕ. ಇಡೀ ಪ್ರಪಂಚ ಪ್ರಜಾಪ್ರಭುತ್ವದ ಆಶಯವನ್ನೇ ಗೊತ್ತಂತಹ ಪರಿಸ್ಥಿತಿಯಲ್ಲಿ 950 ವರ್ಷಗಳ ಹಿಂದೆ ಸಾಂಸಾತ್ ಕಲ್ಪನೆಯ ಕೊಟ್ಟವರು ನಾವು ಅನುಭವ ಮಂಟಪ ಮಾಡಿ ಇಡೀ ಸಮಾನತೆಯನ್ನು ಸಾರಿದವರು ನಾವು. ಇಲ್ಲಿ ಸಾಧುರು, ಸಂತರು, ಎಲ್ಲ ಜನಾಂಗದವರು ಸೌಹಾರ್ದತೆಯನ್ನು ಬೆಳೆಸಿರ್ತಕ್ಕಂಥ ಈ ನಾಡಿನಲ್ಲಿ 2ನೇ ದರ್ಜೆ ಪ್ರಜೆಗಳನ್ನ ಮಾಡಲಿಕ್ಕೆ ನೀವು
ರೈತ ಸಂಘದ ರಾಜ್ಯ ಗೌರವಾಧ್ಯಕ್ಷ ಚಾಮರಸ ಮಾಲಿಪಾಟೀಲ್ ಮಾತನಾಡಿ, ಸರಿಸುಮಾರು 1975ರಿಂದಲೂ ಮತದಾರರ ಪಟ್ಟಿಯಲ್ಲಿದ್ದ ನನ್ನ ಹೆಸರು ಕಡಿತಗೊಳಿಸಲಾಗಿದೆ. ಹೆಸರಿನಲ್ಲಿ ವ್ಯತ್ಯಾಸವಿದೆ ಎಂದು ಹೇಳುತ್ತಿರುವ ಅಧಿಕಾರಿಗಳು ಸರಿಪಡಿಸುವ ಕೆಲಸ ಮಾಡುತ್ತಿಲ್ಲ. ಅಗತ್ಯ ದಾಖಲೆ ನೀಡುತ್ತೇನೆ, ಆದರೆ ತಿಳಿಯದೇ ಇರುವ ಜನರು ಮತದಾರರ ಪಟ್ಟಿಯಿಂದ ವಂಚನೆಗೆ ಒಳಗಾಗಬಾರದು ಎಂದರು. ನನಗೆ ಫೋನ್ ಮಾಡಿದ್ರು, ನಿಮ್ಮ ಹೆಸರು ಮಿಸ್ ಮ್ಯಾಚ್ ಆಗ್ತಾ ಇದೆ ವೋಟ್ ಲಿಸ್ಟ್ನಲ್ಲಿ ಅಂತ. ಇದೇನಪ್ಪ ಇದು, ನಾನು ಎಷ್ಟೋ ಸಲ ವೋಟ್ ಹಾಕಿದ್ದೀನಿ. 1975-76ರಿಂದಲೂ ನಾನು ವೋಟ್ ಹಾಕಿದ್ದೀನಿ. ನನ್ನ ಹೆಸರು ಹೆಂಗ ಮಿಸ್ ಮ್ಯಾಚ್ ಆಗ್ತದೆ, ಸರಿಯಾಗಿ ನೋಡ್ರಿ ಅಂತ ಹೇಳಿ. ಇಲ್ಲ ಸರ್, ಎಲ್ಲ ನಾವು ಪರಿಶೀಲನೆ ಮಾಡಿದ್ದೀವಿ, ನಿಮ್ಮ ಹೆಸರು ಮಿಸ್ ಮ್ಯಾಚ್ ಆಗ್ತದೆ. ಮತ್ತೆ ನಂದು ಮಾನ್ವಿಯಲ್ಲಿ ಹೋಗಿ ಚುನಾವಣೆ ಅಧಿಕಾರಿಗಳು ಅವ್ರನ್ನ ವಿಚಾರ ಮಾಡ್ಲಿಕ್ಕಾಗಿ ಅವ್ರು ಸಿಗ್ಲಿಲ್ಲ. ಮತ್ತೆ ಆನಂತರ ಫೋನ್ಗೆ ಸಿಕ್ತು. ಇಲ್ಲ ಸರ್, ಹಂಗೇನಾದ್ರೆ ನೀವು ದಾಖಲಾತಿ ಕೊಡ್ಬೇಕು, ಮತ್ತೆ ಸೇರಿಸ್ತೀವಿ. ಏನ್ ದಾಖಲಾತಿ ಕೊಡ್ಬೇಕು? ಪಾಸ್ಪೋರ್ಟ್ ಇದ್ರೆ ಕೊಡ್ರಿ. ಪಾಸ್ಪೋರ್ಟ್ ಇಲ್ಲದ್ರೆ ಏನ್ ಮಾಡ್ಬೇಕು? SSLC ಮಾರ್ಕ್ಸ್ ಕಾರ್ಡು, ಅದರಲ್ಲಿ ಹುಟ್ಟಿದ ದಿನಾಂಕ ನಮೂದಾಗಿರ್ಬೇಕು, ಅಂಥದ್ದು ಕೊಡ್ರಿ. ಸರಿ, ನಾನು ಪಾಸ್ಪೋರ್ಟ್ ಇತ್ತು, ನಿಮ್ಗೆ ಗೊತ್ತಿದ್ದಂಗೆ ನಾನು 2-3 ದೇಶಕ್ಕೆ ಹೋಗಿ ಬಂದಿದ್ದೆಲ್ಲ. ಅದು ಪಾಸ್ಪೋರ್ಟ್ ತೆಗೆದು ನೋಡಿದ್ರೆ ಅದು ಎಕ್ಸ್ಪೈರ್ ಆಗಿದೆ. ಅದು 10 ವರ್ಷಕ್ಕೆ ಕೊಡ್ತಾರಲ್ಲ, 2 ಸಲ ಮಾಡಿದ್ರೆ 20 ವರ್ಷಕ್ಕೆ ಆಯ್ತು. ಮತ್ತೆ ಅದು 1-2 ತಿಂಗಳಿಂದ ಎಕ್ಸ್ಪೈರ್ ಆಗಿದೆ. ಈಗ ನಾನು ಅದನ್ನ ಪಾಸ್ಪೋರ್ಟ್ ಅನ್ನ ರಿನ್ಯೂವಲ್ ಮಾಡಿಸಿ ಅವ್ರಿಗೆ ದಾಖಲಾತಿ ಕೊಡಬೇಕು. ಇದು ಕೊಡ್ತೀನಿ, ನಾನು ಮಾಡ್ಕೊಳ್ತೀನಿ. ಆದ್ರೆ ಇದು ಸಾಮಾನ್ಯ ಜನರಿಗೆ ಸಾಧ್ಯ ಇಲ್ಲ. ಎಲ್ಲ ಮಿಸ್ ಮ್ಯಾಚ್ ಆಗ್ತದಂತ ಈಗ ಸುಮ್ಮನೆ ನಾನು ಕುಂತರೆ ತೆಗೆದಾಕ್ಬಿಡ್ತಾರ. ಗೊತ್ತಾಗ್ತದೆ. ಅಲ್ಲ, ಈಗ ಸರಿ, ನನ್ನಲ್ಲಿ ಒಂದು ವಿಚಾರ ಮುಗಿತಲ್ಲ. ಈಗ ನಾನು ಕೊಡ್ತೀನಿ, ಪ್ರಶ್ನೆ ಅಲ್ಲ. ನನ್ನಲ್ಲಿ ಪಾಸ್ಪೋರ್ಟ್ ಇದೆ, SSLC ಪಾಸ್ ಆಗಿದೆ, ಕೊಡ್ತೀನಿ. ಸಾಮಾನ್ಯ ಜನರು ಅನಕ್ಷರಸ್ಥರಲ್ಲಿ ಕೊಡ್ತಾರ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡ ಮೊಹಮ್ಮದ್ ಶಾಲಂ, ಎನ್ ಶ್ರೀನಿವಾಸ್ ರೆಡ್ಡಿ, ಜಾನ್ ವೆಸ್ಲಿ ಚಿಕಲಪರ್ವಿ, ಅಸಮುದ್ದೀನ್ ಅಖ್ತರ್, ಗುರುರಾಜ್, ವಿಜಯರಾಣಿ, ಚೆನ್ನಮ್ಮ, ಸುರೇಖಾ ಸೇರಿದಂತೆ ಅನೇಕರು ಇದ್ದರು. ಅಭಿವೃದ್ಧಿಯ ಹರಿಕಾರ, ದೂರದೃಷ್ಟಿಯ ರಾಜಕಾರಣಿ ಮಾಜಿ ಸಚಿವ NS ಬೋಸರಾಜರಿಗೆ ಸಚಿವ ಸಂಪುಟಕ್ಕೆ ಮರು ಸೇರ್ಪಡೆ ಮಾಡಿಕೊಳ್ಳಬೇಕೆಂದು ಕೆಪಿಸಿಸಿ ಪ್ರಚಾರ ಸಮಿತಿ ರಾಜ್ಯ ಸಂಯೋಜಕ ಬಾಲಸ್ವಾಮಿ ಕೊಡ್ಲಿ ಆಗ್ರಹಿಸಿದರು. ಅಭಿವೃದ್ಧಿಯ ಹರಿಕಾರ, ದೂರದೃಷ್ಟಿಯ ರಾಜಕಾರಣಿ ಮಾಜಿ ಸಚಿವ NS ಬೋಸರಾಜರಿಗೆ ಸಚಿವ ಸಂಪುಟಕ್ಕೆ ಮರು ಸೇರ್ಪಡೆ ಮಾಡಿಕೊಳ್ಳಬೇಕೆಂದು ಕೆಪಿಸಿಸಿ ಪ್ರಚಾರ ಸಮಿತಿ ರಾಜ್ಯ ಸಂಯೋಜಕ ಬಾಲಸ್ವಾಮಿ ಕೊಡ್ಲಿ ಆಗ್ರಹಿಸಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ನಗರ ಸೇರಿದಂತೆ ಜಿಲ್ಲೆಯ ಅಭಿವೃದ್ಧಿ ಹಾಗೂ ಪಕ್ಷದ ಸಂಘಟನೆಗೆ NS ಬೋಸರಾಜ್ ಇವರ ಕೊಡುಗೆ ಇದೆ. ಸರಿಸುಮಾರು 1931 ಕೋಟಿ ರೂಪಾಯಿ ಅಭಿವೃದ್ಧಿಗೆ ಅನುದಾನ ಮಂಜೂರು ಮಾಡಿಸುವಲ್ಲಿ ಬೋಸರಾಜ್ ಅವರ ಶ್ರಮವಿದೆ. ಸಣ್ಣ ನೀರಾವರಿ ಸಚಿವರಾಗಿ ಅನೇಕ ಮಹತ್ವದ ಕಾರ್ಯಗಳನ್ನು ಕೈಗೊಂಡಿದ್ದು, ಅವರನ್ನ ಸಚಿವ ಸಂಪುಟಕ್ಕೆ ಮರುಸೇರ್ಪಡೆ ಪ್ರತಿ ವಿಧಾನಸಭಾ ಕ್ಷೇತ್ರದಿಂದ 3 ಜನರು ಸೇರಿ ನಿಯೋಗ ಮುಖ್ಯಮಂತ್ರಿ ಹಾಗೂ ಎಐಸಿಸಿ ಅಧ್ಯಕ್ಷರನ್ನ ಭೇಟಿ ಮಾಡಿ ಒತ್ತಾಯಿಸುವುದಾಗಿ ಹೇಳಿದರು. ಕಳೆದ 53 ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತರಾದ ಕಾರ್ಯಕರ್ತರಾಗಿ ಪಕ್ಷವನ್ನು ಅಧಿಕಾರಕ್ಕೆ ತರುವ ಜೊತೆಗೆ ಅನೇಕ ಹುದ್ದೆಗಳಲ್ಲಿ ಸೇವೆ ನೀಡಿದ್ದಾರೆ. ಕಾಡಾ ಅಧ್ಯಕ್ಷರಾಗಿ, HKDB ಅಧ್ಯಕ್ಷರಾಗಿ, 2 ಬಾರಿ ಮಾನವಿ ಶಾಸಕರಾಗಿ, 2 ಬಾರಿ ವಿಧಾನ ಪರಿಷತ್ ಸದಸ್ಯರಾಗಿ, ಮುಖ್ಯಮಂತ್ರಿಗಳ ಕಾರ್ಯದರ್ಶಿಯಾಗಿ, ಸಣ್ಣ ನೀರಾವರಿ ಸಚಿವರಾಗಿ ಸೇವೆ ನೀಡಿದ್ದಾರೆ. 16 ವರ್ಷಗಳಿಂದ ನಡೆಯದೇ ಇರುವ ಅಭಿವೃದ್ಧಿ ಕಾರ್ಯಗಳಿಗೆ ಚಾಲನೆ ದೊರಕಿಸಲು ಪ್ರಯತ್ನಿಸಿ ಯಶಸ್ವಿಯಾಗಿದ್ದಾರೆ. 34 ಕೋಟಿ ರೂಪಾಯಿ ವೆಚ್ಚದಲ್ಲಿ ರಾಯಚೂರು ನಗರದ ಅಭಿವೃದ್ಧಿ, ನಿಂತು ಹೋಗಿದ್ದ ವಿಮಾನ ನಿಲ್ದಾಣ, ಮಹಾನಗರ ಪಾಲಿಕೆ ಮೇಲ್ದರ್ಜೆ, ಉಪ ಪ್ರಾದೇಶಿಕ ಕೇಂದ್ರ ಅಭಿವೃದ್ಧಿಗೆ 20 ಕೋಟಿ ರೂಪಾಯಿ ಅನುದಾನ, ಚಿಕ್ಕಲಪರ್ವಿ ಬ್ಯಾರೇಜ್, ಮಾನವಿ ತಾಲೂಕಿನ ಮುಷ್ಟೂರು ಸೇತುವೆ ನಿರ್ಮಾಣ ಸೇರಿದಂತೆ ಜಿಲ್ಲೆಯ ಅನೇಕ ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೊಳ್ಳಲು ಕಾರಣವಾಗಿದ್ದು, ಸಚಿವ ಸ್ಥಾನ ದೊರಕಿಸಿದಲ್ಲಿ ಮತ್ತಷ್ಟು ಅಭಿವೃದ್ಧಿಗೆ ಸಹಕಾರಿಯಾಗುತ್ತದೆ. ಸೇವಾ ಅನುಭವ ಹಾಗೂ ಪಕ್ಷದ ಸಂಘಟನಾತ್ಮಕವಾಗಿ ಬೆಳೆಯಲು ಸಹಕಾರಿಯಾಗಲಿರುವ NS ಬೋಸರಾಜ್ ಅವರಿಗೆ ಸಚಿವ ಸ್ಥಾನ ನೀಡುವಂತೆ ಮನವಿ ಮಾಡುವುದಾಗಿ ಹೇಳಿದರು. ಪತ್ರಕರ್ತ ಮಿತ್ರರಿಗೆ, ಟಿವಿ ಮಾಧ್ಯಮದವರಿಗೆ ಎಲ್ಲರಿಗೂ ಮೊಟ್ಟಮೊದಲನೇದಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ನನ್ನ ಹೆಸರು ಬಾಲಸ್ವಾಮಿ ಕೊಡ್ಲಿ, ಕಾಂಗ್ರೆಸ್ ಪಕ್ಷದ ಪ್ರದೇಶ ಕಾಂಗ್ರೆಸ್ ಪಕ್ಷದ ಕೆಪಿಸಿಸಿ ಪ್ರಚಾರ ಸಮಿತಿಯ ರಾಜ್ಯ ಸಂಯೋಜಕ. ನನ್ನ ಪಕ್ಕದಲ್ಲಿರುವಂಥವರು ಮರಿಸ್ವಾಮಿ ಗಟ್ಟು, ಬಿಚ್ಚಾಲಿ, ರಾಯಚೂರು ಜಿಲ್ಲೆಯ ಯುವ ಕಾಂಗ್ರೆಸ್ನ ಅಧ್ಯಕ್ಷರು, ಹಾಗೂ ನಮ್ಮ ಮಾನವೀಯ ಅರುಣ್ ಚಂದ್ರ ಅವರು ಮಾಜಿ ಯುವ ಕಾಂಗ್ರೆಸ್ನ ಅಧ್ಯಕ್ಷರು, ಕಾಂಗ್ರೆಸ್ ಮುಖಂಡರು.
ಹಾಗೂ ಪ್ರೀತಮ್ ಕೊಡ್ಲಿ ಮಾನ್ವಿ ತಾಲೂಕಿನ ಯುವ ಕಾಂಗ್ರೆಸ್ನ ನಮ್ಮ ರಾಜ್ಯ ಮುಖಂಡರು, ಈ ಜಿಲ್ಲೆಯ ಕಂಡಂತ ಅದ್ಭುತ ರಾಜಕಾರಣಿ, ಪ್ರಗತಿಪರ ಚಿಂತಕರು, ಅಭಿವೃದ್ಧಿಯ ಹರಿಕಾರರಾದಂಥ ನಮ್ಮ ನಾಯಕರಾದಂಥ ಮಾಜಿ ಮಂತ್ರಿಗಳಾದಂಥ NS ಬೋಸರಾಜ್ ಸಾಹೇಬರನ್ನ ಮತ್ತೊಮ್ಮೆ ಮಂತ್ರಿಗಳನ್ನಾಗಿ ಮಾಡಬೇಕಂತ ಹೇಳಿ ಮುಖ್ಯಮಂತ್ರಿಗಳಿಗೆ, ರಾಜ್ಯ ಮುಖಂಡರುಗಳಿಗೆ, ಸನ್ಮಾನ್ಯ AICC ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಸಾಹೇಬರಿಗೆ, ಸುರ್ಜಿವಾಲ ಸಾಹೇಬರಿಗೆ, ವೇಣುಗೋಪಾಲ್ ಸಾಹೇಬರಿಗೆ ಈ ಮೂಲಕ ಒತ್ತಾಯ ಮಾಡೋದಕ್ಕೋಸ್ಕರ ನಾವು ತಮ್ಮ ಮುಂದೆ ಪತ್ರಿಕಾಗೋಷ್ಠಿಯನ್ನ ನಡೆಸಲಿಕ್ಕೆ ಇಷ್ಟಪಡ್ತಾ ಇದ್ದೀವಿ. ಕೆಲವೊಂದು ಅಭಿವೃದ್ಧಿಯ ಒಂದು 7-8 ವಿಚಾರಗಳನ್ನ, ಯೋಜನೆಗಳನ್ನ ತಮ್ಮ ಮುಂದೆ ಹಂಚಿಕೊಳ್ಳಲಿಕ್ಕೆ ಇಷ್ಟಪಡ್ತಾ ಇದ್ದೀವಿ. ಸುಮಾರು 55 ವರ್ಷಗಳಿಂದ ಈ ಜಿಲ್ಲೆಯಲ್ಲಿ, ಈ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ನಿಷ್ಠಾವಂತ ಕಾರ್ಯಕರ್ತರಾಗಿ ಈ ರಾಜ್ಯದ, ಈ ಜಿಲ್ಲೆಯ ಅಭಿವೃದ್ಧಿಗೋಸ್ಕರ ಕಾಡಾ ಅಧ್ಯಕ್ಷರಾಗಿ, HKDB ಅಧ್ಯಕ್ಷರಾಗಿ, 2 ಸಲ MLC ಆಗಿ, 2 ಸಲ ಮಾನ್ವಿ ಕ್ಷೇತ್ರದ ಶಾಸಕರಾಗಿ, ತದನಂತರದಲ್ಲಿ ಇತ್ತೀಚೆಗೆ ಸಣ್ಣ ನೀರಾವರಿ, ವಿಜ್ಞಾನ ಮತ್ತು ತಂತ್ರಜ್ಞಾನದ ಸಚಿವರಾಗಿ ಈ ರಾಜ್ಯದಲ್ಲಿ ಎಲ್ಲ ಸಚಿವರುಗಳಿಗಿಂತಲೂ ಹೆಚ್ಚಿನ ದೃಷ್ಟಿಕೋನದಲ್ಲಿ ಕೆಲಸ ಮಾಡಿರುವಂಥದ್ದು ಯಾರಾದರೂ ಇದ್ರೆ ಅದು ನಮ್ಮ ನಾಯಕರಾದಂಥ NS ಬೋಸರಾಜ್ ಸಾಹೇಬ್. ತಮ್ಮಲ್ಲಿ ಪ್ರಶ್ನೆ ಮೂಡಬಹುದು, ಯಾಕೆ ಮತ್ತೊಮ್ಮೆ ಅವರನ್ನೇ ಯಾಕೆ ಮಂತ್ರಿಗಳನ್ನಾಗಿ ಮಾಡಬೇಕನ್ನೋ. ತಮಗೆ ನಾನು ಸ್ಪಷ್ಟೀಕರಣ ಕೊಡಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮೊದಲನೇದಾಗಿ ಸುಮಾರು 70 ವರ್ಷಗಳಲ್ಲಿ ಏನು ಈ ಜಿಲ್ಲೆಯಲ್ಲಿ ಆಗಲಾರದಂಥ ಕೆಲಸಗಳನ್ನ ಮಾಡಿರುವಂಥದ್ದು, ಆ ಶ್ರೇಯಸ್ಸು NS ಬೋಸರಾಜ್ ಸಾಹೇಬರಿಗೆ ಸಲ್ಲುತ್ತೆ. ಈಗ ಇತ್ತೀಚಿನ ದಿನಗಳಲ್ಲಿ ಏನು ಮೊದಲನಾಗಿ ನಾನು ರಾಯಚೂರು ಕ್ಷೇತ್ರ ಮತ್ತು ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಅಥವಾ ನಗರದಲ್ಲಿ NS ಬೋಸರಾಜ್ ಸಾಹೇಬರು ಮಂತ್ರಿಗಳಾದ ನಂತರದಲ್ಲಿ ಏನು ಅಭಿವೃದ್ಧಿಯ ಕೆಲಸಗಳನ್ನ ಮಾಡಿದ್ರು ಅನ್ನೋ ಒಂದು ಪಕ್ಷಿ ನೋಟವನ್ನು ತಮ್ಮ ಮುಂದೆ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮೊದಲನೇದಾಗಿ ರಾಯಚೂರು ನಗರದಲ್ಲಿ ಸ್ಲಾಟರ್ ಹೌಸ್ ನಿರ್ಮಾಣಕ್ಕೋಸ್ಕರ ಅನುದಾನವನ್ನು ತಂದರು. ಬಾಬು ಜಗಜೀವನ್ ರಾಮ್ ಭವನಕ್ಕೋಸ್ಕರ 5 ಕೋಟಿಯನ್ನ ಮೀಸಲಿಡೋದಕ್ಕೋಸ್ಕರ ಶ್ರಮಿಸಿದರು. ಅದರ ಜೊತೆಗೆ ರಾಯಚೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ನೂತನ ಜಿಲ್ಲಾ ಕನ್ವೆನ್ಷನ್ ಹಾಲ್ ಕಟ್ಟಡ ನಿರ್ಮಾಣಕ್ಕೋಸ್ಕರ ಸುಮಾರು 40 ಕೋಟಿಯನ್ನ ಇದಕ್ಕೆ ಕಾಯ್ದಿರಿಸಿದರು. ಕೆಲವೊಂದು ಆಯ್ದ ದೊಡ್ಡ ಕಾರ್ಯಗಳನ್ನು ಮಾತ್ರ ತಮ್ಮ ಮುಂದೆ ಹೇಳಕ್ಕೆ ಇಷ್ಟಪಡ್ತಾ ಇದ್ದಾರೆ. ತದನಂತರದಲ್ಲಿ ಇಂಪ್ರೂವ್ಮೆಂಟ್ಸ್, ವೈಡ್ನಿಂಗ್ ರೋಡ್ಸ್ ಮಾಡೋದಕ್ಕೋಸ್ಕರ 34 ಕೋಟಿಗಳನ್ನ ರಾಯಚೂರಲ್ಲಿ ಖರ್ಚು ಮಾಡಿದರು. ಮತ್ತು ರಾಯಚೂರು ನಗರದಿಂದ ಚಂದ್ರಮೌಳಿ ವೃತ್ತದಿಂದ ಗಂಜು ವೃತ್ತದವರೆಗೆ ಸುಮಾರು 1.10 4 ಪಥದ ರಸ್ತೆಗಳನ್ನು ನಿರ್ಮಾಣಕ್ಕೋಸ್ಕರ 34 ಕೋಟಿಗಳನ್ನ ಅಲ್ಲಿ ನಿರ್ಮಾಣಕ್ಕೋಸ್ಕರ ಕಾಯ್ದಿರಿಸಿದರು. ಮತ್ತು ವಲ್ಲಭಾಯ್ ಪಾಟೀಲ್ ವೃತ್ತದವರೆಗೆ ಒಂದು 25 ಕೋಟಿಯಲ್ಲಿ ರಸ್ತೆ ನಿರ್ಮಾಣಕ್ಕೋಸ್ಕರ ಅವರು ಅನುದಾನವನ್ನು ತಂದ ಕಾರ್ಯ ಪ್ರಾರಂಭಕ್ಕೆ ಅನುವು ಮಾಡಿಕೊಟ್ಟರು. ತದನಂತರದಲ್ಲಿ ಸುಮಾರು 50 ಕೋಟಿಯ ವೆಚ್ಚದಲ್ಲಿ ರಾಯಚೂರಿನ ರಾಜೀವ್ ಗಾಂಧಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಆವರಣದಲ್ಲಿ ಕಿದ್ವಾಯಿ ಫೆರಿಫರಲ್ ಕ್ಯಾನ್ಸರ್ ಚಿಕಿತ್ಸಾ ಘಟಕ ನಿರ್ಮಾಣಕ್ಕೋಸ್ಕರ 50 ಕೋಟಿಯನ್ನ ತಂದಂತ ಕೀರ್ತಿ NS ಬೋಸರಾಜ್ ಸಾಹೇಬ್ ಸಲ್ಲುತ್ತೆ. ತದನಂತರದಲ್ಲಿ ರಾಯಚೂರು ನಗರದಲ್ಲಿ MCH 60 ಹಾಸಿಗೆ ಆಸ್ಪತ್ರೆ ನಿರ್ಮಾಣ ಹಾಗೂ ರಾಯಚೂರು ನಗರದಲ್ಲಿ ಟ್ರಾಮಾ ಕೇರ್ ಸೆಂಟರ್ ನಿರ್ಮಾಣ, ಅದು ಸುಮಾರು 6 ಕೋಟಿ ವೆಚ್ಚದಲ್ಲಿ. ರಿಮ್ಸ್ ಕಣ್ಣಿನ ವಿಭಾಗಕ್ಕೆ ಉನ್ನತೀಕರಣ, ರಿಮ್ಸ್ ಕಣ್ಣಿನ ವಿಭಾಗಕ್ಕೆ ಉನ್ನತೀಕರಣ 1931 ಕೋಟಿ ಟೋಟಲ್ ಆಗಿ ನಮ್ಮ ರಾಯಚೂರು ನಗರಕ್ಕೆ ತಂದು ಅಭಿವೃದ್ಧಿಯ
ಸರ್ ಟೋಟಲ್ ಜಿಲ್ಲೆ ಇಲ್ಲಿ ಟೋಟಲ್ ಸರೌಂಡಿಂಗ್ ನಗರ ಶಾಸಕರು ಏನು ಕೆಲಸ ಮಾಡಿದ್ರು ಇಲ್ಲ ಒಂದ್ ನಿಮಿಷ ಅಲ್ಲ ನೀವು ಮಾತಾಡಕ್ ಅವಕಾಶ ಕೊಡ್ರಿ ಇದರಲ್ಲಿ ಬೇರೆ ಬೇರೆ ರೀತಿಯವರು ಶ್ರಮ ಇದೆ ಅದು ಅಂತ ಬರೆಯುತ್ತೆ. ಈ ನಿಟ್ಟಿನಲ್ಲಿ ಬೋಸರಾಜ್ ಸಾಹೇಬರು ಈ ಜಿಲ್ಲೆಗೆ ಅನುಕೂಲ ಮಾಡಿಕೊಟ್ರು. ಮಸ್ಕಿ ತಾಲೂಕಿನ ಕನಕನಾಳ ಪ್ರಾಜೆಕ್ಟ್ ಏನಿದೆ, ಮಸ್ಕಿ ತಾಲೂಕಿನ ದೊಡ್ಡ ಕನಕನಾಳ ಪ್ರಾಜೆಕ್ಟ್ ದೊಡ್ಡದಿದೆ ಮಸ್ಕಿನಾಳ ಪ್ರಾಜೆಕ್ಟ್, ಅದನ್ನ ಮತ್ತೆ ಪುನಶ್ಚೇತನಗೊಳಿಸೋದಕ್ಕೋಸ್ಕರ ಇವತ್ತು ಸುಮಾರು ದುಡ್ಡನ್ನು ಅಲ್ಲಿಗೆ ಅನುದಾನ ತಂದಿದ್ದಾರೆ. ದೇವದುರ್ಗ ತಾಲೂಕಿನಲ್ಲಿ ಕೆರೆ ನಿರ್ಮಾಣ, ಚೆಕ್ ಡ್ಯಾಮು ಇವೆಲ್ಲವೂ ಕಾರ್ಯ ವ್ಯಾಪ್ತಿಯಲ್ಲಿ ಬರ್ತವೆ. ಮಾನವಿಯಲ್ಲಿ ಬಹಳ ದಿನಗಳಿಂದ ನೆನೆಗೆ ಬಿದ್ದಂತ ಮುಷ್ಟೂರು ಮತ್ತು ಮಾನವಿಯ ಬ್ರಿಡ್ಜ್ ಏನಿತ್ತಲ್ಲ ಸುಮಾರು ದಿವಸಗಳಿಂದ ನೆನೆಗೆ ಬಿದ್ದಿದ್ದು ಅದನ್ನು ನಿರ್ಮಾಣಕ್ಕೋಸ್ಕರ ಇವತ್ತು ಅನುದಾನವನ್ನ ತಂದಿದ್ದಾರೆ. ಮತ್ತು ತುಂಗಾಭದ್ರಾ ನದಿಗೆ ಗೇಟ್ಗಳನ್ನು ಕುಂದಿಸಬೇಕಂತ ಅತಿ ಹೆಚ್ಚಿನ ಶ್ರಮ ವಹಿಸಿ ಅದಕ್ಕೋಸ್ಕರ ಅವರು ಶ್ರಮ ಹಾಕಿರೋದ್ರಿಂದ ತುಂಗಭದ್ರಾ ಗೇಟ್ ಕುಂದಿಸಲು ಪಾತ್ರ ಜಾಸ್ತಿ ಇದೆ ಅಂತ ಹೇಳಿ. ಈ ಸಂದರ್ಭದಲ್ಲಿ ಯುವ ಕಾಂಗ್ರೆಸ್ ಅಧ್ಯಕ್ಷ ಮರಿಸ್ವಾಮಿ ಗಟ್ಟು, ಅರುಣಚಂದ್ರ, ಪ್ರೀತಂ ಕೊಡ್ಲೆ ಇದ್ದರು. ರಾಜ್ಯದ ಸಚಿವ ಸಂಪುಟದಲ್ಲಿ ಉತ್ತರ ಕರ್ನಾಟಕ ಏಕೈಕ ಬಲಗೈ ಶಾಸಕ ಪ್ರಸಾದ್ ಅಬ್ಬಯ್ಯ ಇವರಿಗೆ ಸಚಿವ ಸ್ಥಾನ ನೀಡಬೇಕೆಂದು ಬಲಗೈ ಜಾತಿಗಳ ಒಕ್ಕೂಟದ ಜಿಲ್ಲಾಧ್ಯಕ್ಷ ಭೀಮಣ್ಣ ಮಂಚಾಲ ಒತ್ತಾಯಿಸಿದರು. ರಾಜ್ಯದ ಸಚಿವ ಸಂಪುಟದಲ್ಲಿ ಉತ್ತರ ಕರ್ನಾಟಕದ ಏಕೈಕ ಬಲಗೈ ಶಾಸಕ ಪ್ರಸಾದ್ ಅಬ್ಬಯ್ಯ ಇವರಿಗೆ ಸಚಿವ ಸ್ಥಾನ ನೀಡಬೇಕೆಂದು ಬಲಗೈ ಜಾತಿಗಳ ಒಕ್ಕೂಟದ ಜಿಲ್ಲಾಧ್ಯಕ್ಷ ಭೀಮಣ್ಣ ಮಂಚಾಲ ಒತ್ತಾಯಿಸಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಕಳೆದ 32 ವರ್ಷಗಳಿಂದ ಉತ್ತರ ಕರ್ನಾಟಕದ ಬೆಳಗಾವಿ ವಿಭಾಗದಲ್ಲಿ ಬಲಗೈ ಸಮುದಾಯದವರಿಗೆ ಸಚಿವ ಸ್ಥಾನ ದೊರಕಿಲ್ಲ. ಎಲ್ಲ ಸಮುದಾಯದವರೊಂದಿಗೆ ಉತ್ತಮ ಬಾಂಧವ್ಯ ಹೊಂದಿದ ಶಾಸಕರಾಗಿರುವ ಪ್ರಸಾದ್ ಅಬ್ಬಯ್ಯ ಇವರು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಾಗಿ ಸೇವೆ ಸಲ್ಲಿಸಿದ್ದಾರೆ. ಈಗಾಗಲೇ ಸಮುದಾಯದವರಿಗೆ ಸಚಿವ ಸ್ಥಾನ ನೀಡಿರುವ ಕಾರಣ ನೀಡಿದ ಜನಸಂಖ್ಯೆ ಆಧಾರದ ಮೇಲೆ ಪಕ್ಷ ಹಾಗೂ ಅಭಿವೃದ್ಧಿ ದೃಷ್ಟಿಯಿಂದ ಪ್ರಸಾದ್ ಅಬ್ಬಯ್ಯ ಅವರಿಗೆ ಸಚಿವ ಸ್ಥಾನ ನೀಡಬೇಕೆಂದು ಮನವಿ ಮಾಡಿದರು. ಒಕ್ಕೂಟದ ಕಾರ್ಯಾಧ್ಯಕ್ಷ ಕೆಇ ಕುಮಾರ್ ಮಾತನಾಡಿ, ಕೇಂದ್ರ ಸಚಿವರಾಗಿದ್ದ ಶಂಕರಾನಂದ ಇವರ ಪುತ್ರ ಓಂ ಪ್ರಕಾಶ್ ಕಣಗಲಿ ಇವರಿಗೆ ಎಂಎಲ್ಸಿ ಮಾಡಿದ್ದು ಬಿಟ್ಟರೆ ಬಲಗೈ ಸಮುದಾಯದವರಿಗೆ ಸಚಿವ ಸಂಪುಟದಲ್ಲಿ ಅವಕಾಶ ದೊರಕಿಲ್ಲ. ಬಲಗೈ ಸಮುದಾಯಕ್ಕೆ ಸಾಮಾಜಿಕ ನ್ಯಾಯ ಒದಗಿಸುವ ಜೊತೆಗೆ ಪಕ್ಷದ ಸಂಘಟನಾತ್ಮಕ ಚಟುವಟಿಕೆಗಳಿಗೆ ಪೂರಕವಾಗಲು ಪ್ರಸಾದ್ ಅಬ್ಬಯ್ಯ ಇವರಿಗೆ ಸಚಿವ ಸ್ಥಾನ ನೀಡಬೇಕು ಎಂದರು. ಮಾಜಿ ಮಹಾನಗರ ಪಾಲಿಕೆ ಸದಸ್ಯರು, ಉಪಸ್ಥಿತರಾದ ರಮೇಶ್ ಗುರುವೆ, ಆರ್ ಬಸವರಾಜ್, ಪತ್ರಿಕಾಗೋಷ್ಠಿಯನ್ನು ಈ ದಿನ ನಡೆಸಿದ್ದೇವೆ. ಈ ಸುದ್ದಿಗೋಷ್ಠಿ ಮಾಡುವಂಥ ಉದ್ದೇಶ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಕರ್ನಾಟಕ ರಾಜ್ಯ ಮುಖ್ಯಮಂತ್ರಿಗಳು ಅವರ ನೇತೃತ್ವದ ಸಚಿವ ಸಂಪುಟದಲ್ಲಿ ಉತ್ತರ ಕರ್ನಾಟಕದಿಂದ ಏಕೈಕ ಶಾಸಕರಾಗಿ ಸನ್ಮಾನ್ಯ ಶ್ರೀ ಪ್ರಸಾದ್ ಅಬ್ಬಯ್ಯ ಅವರನ್ನು ಗುರುತಿಸಿ ಸಚಿವರನ್ನಾಗಿ ಮಾಡಬೇಕೆಂದು ಮನವಿ. ನಮ್ಮ ಬಲಗೈ ಸಮುದಾಯದಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಸುಮಾರು 9 ರಿಂದ 10 ಶಾಸಕರು ಆಯ್ಕೆಯಾಗಿದ್ದು, ಮೈಸೂರು ವಿಭಾಗ ಹಾಗೂ ಗುಲ್ಬರ್ಗ ವಿಭಾಗದಲ್ಲಿ ನಮ್ಮ ಸಮುದಾಯವರು ಸಚಿವರಾಗಿದ್ದಾರೆ. ಆದರೆ ಬೆಳಗಾವಿ ವಿಭಾಗದಲ್ಲಿ ಸನ್ಮಾನ್ಯ ಶ್ರೀ ಪ್ರಸಾದ್ ಅಬ್ಬಯ್ಯ ಅವರು ಸಂಘಟನೆಯ ಮೂಲಕ ಸಮುದಾಯದೊಂದಿಗೆ ಮತ್ತು ಎಲ್ಲ ಧರ್ಮಗಳ ಜನರೊಂದಿಗೆ ಪ್ರೀತಿ ಸ್ನೇಹದಿಂದ ಬೆರೆಯುವ ಹಾಗೂ ಸೇವೆಯನ್ನು ಮಾಡುವ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಶಾಸಕರು ಅವರು. ರಾಯಚೂರು ಮತ್ತು ಹುಬ್ಬಳ್ಳಿ ಅವಿಭಾವ ಸಂಬಂಧವಿದ್ದು ಹುಬ್ಬಳ್ಳಿ ಧಾರವಾಡದ ಪೂರ್ವ ಕ್ಷೇತ್ರದಿಂದ ಮೂರನೆಯ ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದು, ಇವರು ಅಭಿವೃದ್ಧಿ ಮತ್ತು ಜನಪ್ರಿಯತೆ ತೋರಿಸುತ್ತದೆ. ಕಳೆದ 32 ವರ್ಷಗಳಿಂದ ಉತ್ತರ ಕರ್ನಾಟಕದ ಬೆಳಗಾವಿ ಭಾಗದಲ್ಲಿ ಬಲಗೈ ಸಮುದಾಯಕ್ಕೆ ಸಚಿವ ಸ್ಥಾನ ನೀಡಿರುವುದಿಲ್ಲ ಎಂಬುದು ರಾಜ್ಯದ ಹೈಕಮಾಂಡ್ ಮತ್ತು ಮುಖ್ಯಮಂತ್ರಿಗಳು ಗುರುತಿಸಬೇಕು. ಶ್ರೀ ಶಂಕರಾನಂದ ಕೇಂದ್ರ ಸಚಿವರಾಗಿದ್ದರು. ಅವರ ಮಗ ಓಂ ಪ್ರಕಾಶ್ ಕಣಗಲ್ಲಿ ಅವರನ್ನು ಎಂಎಲ್ಸಿ ಮಾಡಿ ಮಂತ್ರಿ ಸ್ಥಾನ ನೀಡಿದರು. ತದನಂತರ ಇದುವರೆಗೂ ನಮ್ಮ ಸಮುದಾಯಕ್ಕೆ ಸಚಿವ ಸ್ಥಾನ ಅವಕಾಶ ನೀಡಲೇ ಇಲ್ಲ ಎಂಬುದು ನಮ್ಮ ಸಮುದಾಯಕ್ಕೆ ಬೇಸರವಿದೆ. ಆದ್ದರಿಂದ ಮುಂದಿನ ಸಚಿವ ಸಂಪುಟದ ವಿಸ್ತರಣೆಯಲ್ಲಿ ಸನ್ಮಾನ್ಯ ಶ್ರೀ ಪ್ರಸಾದ್ ಅಬ್ಬಯ್ಯ ಅವರಿಗೆ ಅವಕಾಶ ನೀಡಬೇಕೆಂದು ಈ ಮೂಲಕ ಪತ್ರಿಕಾಗೋಷ್ಠಿ ಮುಖಾಂತರ ರಾಯಚೂರು ಜಿಲ್ಲಾ ಕರ್ನಾಟಕ ರಾಜ್ಯ ಬಲಗೈ ಜಾತಿ ಒಕ್ಕೂಟದಿಂದ ಮನವಿಯನ್ನು ಒತ್ತಾಯಿಸುತ್ತೇವೆ. ಈ ಮುಂದಿನ ಪ್ರಸ್ತಾವಿಕೆಯನ್ನು ಕೆ ಕುಮಾರ್ ಅವರು ನಡೆಸಿಕೊಡ್ತಾ ಇದ್ದಾರೆ. ಈಗಾಗಲೇ ನಾವು ಪ್ರಸಾದ್ ಅಬ್ಬಯ್ಯ ಜೊತೆಗೆ ಇನ್ನೂ ಹಲವಾರು ಕೂಡ ನಮ್ಮ ಅಧ್ಯಕ್ಷ ಹೇಳಿದಂಗೆ 9 ರಿಂದ 10 ಜನ ಆಯ್ಕೆ ಆಗಿದ್ದಾರೆ. ಅವ್ರಿಗೂ ಕೂಡ ಅವಕಾಶಗಳು ಕೊಡಬೇಕು. ಈಗ ಮೈಸೂರು ಭಾಗದಲ್ಲಿ ಅಲ್ಲಿ AR ಕೃಷ್ಣಮೂರ್ತಿ ಅವರು ಇದ್ದಾರೆ, ಜೊತೆಗೆ ನರೇಂದ್ರ ಸ್ವಾಮಿ ಇದ್ದಾರೆ. ಕೊಡಲಿ ಬೆಂಗಳೂರು ಒಂದು ಇದಕ್ಕೆ ನಮಗೆ DCM ಕೊಟ್ಟಿದ್ದಾರೆ. ಗುಲ್ಬರ್ಗ ವಿಭಾಗದಲ್ಲಿ ಪ್ರಿಯಾಂಕ್ ಖರ್ಗೆ ಅವರಿಗೆ ಸಚಿವ ಸ್ಥಾನ ಕೊಟ್ಟಿದ್ದಾರೆ. ಆದರೆ ಬೆಳಗಾವಿಯಲ್ಲಿ ಇದುವರೆಗೂ ಕೂಡ ಕಳೆದ 32 ವರ್ಷಗಳಿಂದ ಅಲ್ಲಿ ಈ ಬಲಗೈ ಸಮುದಾಯ ಗುರುತಿಸಲೇ ಇಲ್ಲ. ಸೊ
ಸೊ ಈ ಹಿಂದೆ 32 ವರ್ಷಗಳ ಹಿಂದೆ ಶಂಕರಣ್ಣವರ ಓಂ ಪ್ರಕಾಶ್ ಅವರನ್ನ MLC ಮಾಡಿ ಮಂತ್ರಿ ಸ್ಥಾನ ಮಾಡಿದ್ರು. ಆ ರೀತಿಯಲ್ಲಿ ಅದೇ ರೀತಿಯಲ್ಲಿ ಕೂಡ DK ಶಿವಕುಮಾರ್ ಸಾಹೇಬರ ನೇತೃತ್ವದ ಸರ್ಕಾರದಲ್ಲಿ ಪ್ರಸಾದ್ ಅಪ್ಪಯ್ಯ ಸಾಹೇಬರನ್ನ ನೇಮಿಸಿ ಸಚಿವ ಸ್ಥಾನ ಕೊಟ್ಟರೆ ಆ ಭಾಗದಲ್ಲಿ ಕೂಡ ಹೆಚ್ಚಿನ ರೀತಿಯಲ್ಲಿ ಸಂಘಟನಾತ್ಮಕ ಆಗಿರ್ಬೋದು ಅಥವಾ ಸಮುದಾಯವನ್ನು ಒಗ್ಗಟ್ಟು ಮಾಡುವಂಥದ್ದು ಮುಂದೆ ಕಾಂಗ್ರೆಸ್ಗೆ ಲಾಭ ಆಗುತ್ತೆ ಅನ್ನೋ ಒಂದು ವಿಚಾರವನ್ನು ನಾವು ಈ ಪತ್ರಿಕಾ ಗೋಷ್ಠಿ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀವಿ. ಯಾಕೆಂದರೆ 3 ಬಾರಿ ಅವರು ಶಾಸಕರಾಗಿ ಆಯ್ಕೆ ಆಗಿದ್ದಾರೆ. ಅಲ್ಲಿ ನಮಗೆ ಗೊತ್ತಿರೋ ಹಾಗೆ ಇಲ್ಲಿ RSS ಮತ್ತು ಸಂಘ ಪರಿವಾರದ್ದು ಭಾಳಷ್ಟು ಪ್ರಭಾವ ಇದೆ. ಹುಬ್ಬಳ್ಳಿ ಮತ್ತಿದ್ರಲ್ಲಿ ಪ್ರಹ್ಲಾದ್ ಜೋಶಿ ಅಂದರೆ ಬಹಳ ದೊಡ್ಡ ಇದು ಇಡೀ ಕೇಂದ್ರ ಸರ್ಕಾರದಲ್ಲಿ ನಾವೇನಾದರೂ ಗುರುತಿಸ್ಕೋಬೇಕಂದ್ರೆ ಮೋದಿಯವರ ನಂತರ ನಾವು ಗುರುತಿಸ್ಕೊಳ್ಳೋದು ನಮ್ಮ ಪ್ರಹ್ಲಾದ್ ಜೋಶಿ ಅವರು ನಮ್ಮ ಭಾಗದವರು. ಅಂಥ ಒಂದು ಪ್ರಭಾವ ಇರುವಂಥ ಕ್ಷೇತ್ರಗಳಲ್ಲಿ ಜಿಲ್ಲೆಯಲ್ಲಿ ಕಂಟಿನ್ಯೂ ಆಗಿ 3 ಬಾರಿ ಕೂಡ ಪ್ರಸಾದ್ ಅಪ್ಪಯ್ಯ ಅವರು ಈ ಒಂದು ಆ ಕ್ಷೇತ್ರದಿಂದ ಆಯ್ಕೆ ಆಗ್ತದೆ ಅಂದರೆ ಅವರ ಅಭಿವೃದ್ಧಿ ಕಾರ್ಯಗಳಾಗಿರ್ಬೋದು ಮತ್ತು ಅಲ್ಲಿರುವ ಆ ಜನರಿಂದ ಪಡೆಯುವಂಥ ಪ್ರೀತಿ ವಿಶ್ವಾಸ ಇರ್ಬೋದು. ಅದ್ರ ಜೊತೆಗೆ ನಾವು ಯಾಕೆ ಹೇಳ್ತೇವೆ ಅಂದರೆ ಈಗ ರಾಯಚೂರಿಗೆ ಮತ್ತು ಪ್ರಸಾದ್ ಅಪ್ಪಯ್ಯ ಒಂದು ಒಡನಾಟ ನಮ್ಮ ಒಂದು ಇಲ್ಲಿ ಕೂಡ ನಮ್ಮ ರಿಲೇಷನ್ಸ್ ನಾವು ಅವ್ರು ಯಾವಾಗಲೂ ಕೇಳೋರು ಆಲ್ಮೋಸ್ಟ್ ಅವ್ರು ಏನಂತಾರೆ, ನಾನು ರಾಯಚೂರಿನವರೇ ಮೂಲಕ ಅಂತ ಹೇಳ್ತಾರೆ. ನಾವು ಮಾತ್ರ ಹೇಳೋದಿಲ್ಲ, ನಾವು ರಾಯಚೂರಿಂದ ಬಂದಿದ್ದ ನಾನು ಬೇರೆಯವನ್ನಲ್ಲಪ್ಪ ನಿಮ್ಮೂರವನೇ ಅಂತ ಹೇಳ್ತಾರೆ. ಹಾಗೆ ಆ ಒಂದು ಸಂಬಂಧ ಇರೋದ್ರಿಂದ ನಾವು ಈ ಒಂದು ಪತ್ರಿಕೆಗೋಷ್ಠಿ ಮುಖಾಂತರ ಪ್ರಸಾದಪ್ಪ ಅವರಿಗೆ ಯಾರು ಕೊಡಬಾರ್ದು, ಯಾಕಂದರೆ ಆ ಭಾಗದಲ್ಲಿ ಗುರುತಿಸಬೇಕು. ಬೆಳಗಾವಿ ವಿಭಾಗದಲ್ಲಿ ಗುರುತಿಸಿರೋದ್ರಿಂದ ಆ ಪಕ್ಷಕ್ಕೂ ಒಂದು ರೀತಿಯ ಶಕ್ತಿ ತುಂಬುತ್ತೆ, ಅದ್ರ ಜೊತೆಗೆ ಸಮುದಾಯಕ್ಕೂ ಕೂಡ ಒಂದು ರೀತಿಯ ಏನು ಬೇಸರ ಇದೆ ಆ ಬೇಸರನ ಕಳಿಸ್ದಂಗೆ ಆಗುತ್ತೆ. ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ಆ ರೀತಿ ಗುರುತಿಸಲಿಲ್ಲ ಅಂದರೆ ಯಾಕಪ್ಪ ನಾವು ಇವರಿಗೆ ಮತ ಚಲಾಯಿಸಬೇಕು ಅನ್ನೋ ಒಂದು ಇದನ್ನು ಕಾಂಗ್ರೆಸ್ಗೆ ಹೋಗ್ಬೋದು ಅನ್ನೋದು ಕೂಡ ಅವರು ಮನಗಾಣಗೊಂಡು ಆದಮೇಲೆ ನೆಕ್ಸ್ಟು ಜಲವಾದಿಗಳೇ ಸಂಪೂರ್ಣವಾಗಿ 100% ಊಟ ಆಗಿದ್ದಕ್ಕೆ ಇವತ್ತು 136 ಸೀಟ್ ಬಂದಿರೋದು 224 ಕ್ಷೇತ್ರದಲ್ಲಿ. ಆ ಒಂದು ಇದರಿಂದಲೇ ನಾವು ನಮ್ಮಲ್ಲಿ ಸರ್ಕಾರ ಬಂದಿದ್ದಕ್ಕೆ ನಮಗೆ ಹೆಚ್ಚಿನ ಆದ್ಯತೆ ಕೊಡಬೇಕು. ಯಾಕಂದರೆ ಕೇವಲ ನಾವು ಹೇಳ್ತೀವಿ ಬೇರೆ ಬೇರೆ ಜಾತಿಗಳಲ್ಲಿ 8 ಜನ ಕೊಡ್ತಾ ಇದ್ದಾರೆ, ಒಕ್ಕಲಿಗ ಸಮಾಜದಲ್ಲಿ ಕೊಡ್ತಾ ಇದ್ದಾರೆ, ಲಿಂಗಾಯತ ಸಮಾಜದಲ್ಲಿ ಕೊಡ್ತಾ ಇದ್ದಾರೆ. ಮತ್ತು ನಾವು 100% ಊಟ ಆಗ್ತಾ ಇದ್ದೀವಿ, ನಮಗೆ ಕೊಡ್ತಾ ಇಲ್ಲ. ಕೊಡಬೇಕೇಕೋ 9 ರಿಂದ 10 ಜನ ಗೆದ್ದಿದ್ದಾರಲ್ಲ, ಕೊಡಲಿ, ಇನ್ನೂ 2 ಕೊಡಲಿ, ಇನ್ನೂ 3 ಜನ ಕೊಡಲಿ, ತಪ್ಪೇನಿದೆ? ಈ ಸಂದರ್ಭದಲ್ಲಿ ಮಹಾನಗರ ಪಾಲಿಕೆ ಮಾಜಿ ಸದಸ್ಯ ಬಿ ರಮೇಶ್, ಎಂ ಮಾರೆಪ್ಪ, ಆರ್ ರಾಮಕೃಷ್ಣ, ಆರ್ ಬಸವರಾಜ್, ಆಂಜನೇಯ ಕೊಂಬಿನ್, ಶಶಿಧರ್, ವಿಜಯ್ ಗಾರ್ಲೆ, ಪ್ರಾಣೇಶ್ ಮಂಚಾಲ್, ಕೆ ಬಾಬು, ಎಂ ವೆಂಕಟೇಶ್, ನಾಗರಾಜ್, ಮಹೇಶ್, ಈರಣ್ಣ ಕುರುಡಿ, ಬಾಬು KSRTC, MS ರಮೇಶ್, ವೆಂಕಟೇಶ್, ಶಾಂತ ಮಲ್ಲೇಶ್ ಸೇರಿದಂತೆ ಅನೇಕರು ಇದ್ದರು. ದೇಶದಲ್ಲಿ ನಿರುದ್ಯೋಗ, ಬಡತನ, ಬೆಲೆ ಏರಿಕೆ ಹಾಗೂ ಸಾಮಾಜಿಕ ಸಮಸ್ಯೆಗಳು ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಯುವ ಜನರು ಚಿತ್ತರಂಜನ್ ದಾಸ್ ಅವರ ಆದರ್ಶಗಳನ್ನು ಅಳವಡಿಸಿಕೊಂಡು ಸಮಾಜಮುಖಿ ಹೋರಾಟಕ್ಕೆ ಮುಂದಾಗಬೇಕು ಎಂದು ಪ್ರಧಾನ ಕಾರ್ಯದರ್ಶಿ ಅಮರಜಿತ್ ಕುಮಾರ್ ಕರೆ ನೀಡಿದರು. ದೇಶದಲ್ಲಿ ಹೊಸ ಉದ್ಯೋಗ ಸೃಷ್ಟಿಸಲು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಘೋಷಿಸಿರುವ ಪ್ರಧಾನಮಂತ್ರಿ ವಿಕಸಿತ್ ಭಾರತ್ ರೋಜ್ಗಾರ್ ಯೋಜನೆಯಡಿ ಉದ್ಯೋಗ ಮತ್ತು ಉದ್ಯೋಗದಾತರಿಗೆ ಪ್ರೋತ್ಸಾಹಿಸುವ ಯೋಜನೆ ಸದುಪಯೋಗ ಪಡೆಯಬೇಕೆಂದು EPFO ಪ್ರಾದೇಶಿಕ ಆಯುಕ್ತ ನೀರಜ್ ಕುಮಾರ್ ಮನವಿ ಮಾಡಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ 2 ಹಂತದಲ್ಲಿ ಯೋಜನೆಯನ್ನು ಅನುಷ್ಠಾನಗೊಳಿಸಲಾಗುತ್ತಿದೆ. ಭವಿಷ್ಯ ನಿಧಿ PF ನೊಂದಿಸಿಕೊಳ್ಳುವ ಹೊಸ ನೌಕರರಿಗೆ ಪ್ರೋತ್ಸಾಹಧನ ನೀಡಲಾಗುತ್ತಿದೆ. 6 ತಿಂಗಳ ಸೇವೆ ನಂತರ EPF ಖಾತೆಗೆ 15,000 ರೂಪಾಯಿಗಳವರೆಗೆ ಪ್ರೋತ್ಸಾಹಧನ ನೀಡಲಾಗುತ್ತದೆ. ಹೊಸದಾಗಿ ಉದ್ಯೋಗ ಸೃಷ್ಟಿಸುವ ಉದ್ಯೋಗದಾತರಿಗೆ 1 ಲಕ್ಷ ವೇತನ ಹೊಂದಿರುವವರಿಗೆ ಪ್ರತಿ ತಿಂಗಳು 3,000 ರೂಪಾಯಿ ಕನಿಷ್ಠ 6 ತಿಂಗಳವರೆಗೆ ಪ್ರೋತ್ಸಾಹಧನ ವಿತರಿಸಲಾಗುತ್ತದೆ. ಉದ್ಯೋಗದಾತರು ಸ್ವಯಂ ಪ್ರೇರಿತವಾಗಿ ಹೊಸದಾಗಿ ಉದ್ಯೋಗ ಸೃಷ್ಟಿಸಲು ಮಾಹಿತಿಯನ್ನು ನೀಡಿದರೆ ಮಾತ್ರ ಯೋಜನೆಯಡಿ ಪ್ರೋತ್ಸಾಹಧನ ವಿತರಿಸಲಾಗುತ್ತದೆ. ಜೂನ್ 19ರಂದು ನಗರ ನವೋದಯ ವೈದ್ಯಕೀಯ ಕಾಲೇಜಿನಲ್ಲಿ ಫಲಾನುಭವಿಗಳೊಂದಿಗೆ ನೇರ ಸಂವಾದ ನಡೆಯಲಿದೆ. ಅಂದು ದೇಶದ ಪ್ರಧಾನಿ ನರೇಂದ್ರ ಮೋದಿಯವರು ನಡೆಸಲಿರುವ ಸಂವಾದ ಕಾರ್ಯಕ್ರಮ ನೇರ ಪ್ರಸಾರ ನಡೆಸಲಾಗುತ್ತದೆ. ಉದ್ಯೋಗದಾತರು ಉದ್ಯೋಗಿಗಳು ಭಾಗವಹಿಸುವಂತೆ ಮನವಿ ಮಾಡಿದರು. ರಾಯಚೂರು, ಬಾಗಲಕೋಟೆ ಮತ್ತು ಯಾದಗಿರಿ ಜಿಲ್ಲೆಗಳ ಒಳಗೊಂಡ ಪ್ರಾದೇಶಿಕ ಕಚೇರಿ ವ್ಯಾಪ್ತಿ ಫಲಾನುಭವಿಗಳು ಭಾಗವಹಿಸಲಿದ್ದಾರೆ ಎಂದರು. ದೇಶದ 200 ಕೇಂದ್ರಗಳಲ್ಲಿ ನಡೆಯಲಿರುವ ನೇರ ಪ್ರಸಾರದಲ್ಲಿ ರಾಯಚೂರು ಕೇಂದ್ರವು ಒಂದಾಗಿದೆ ಎಂದರು. Budget outlay was almost 99,406 crores, almost 1 lakh crores, and this outlay was given for 2 years, and this was for basically employment generation. There were the 2 kinds of establishments which we were focusing upon. Having the strength of 20, there is a requirement of
2 employee additional, and for more than 50 is 5. So that is the baseline that has to be followed. Since it has already been launched and we are already on the way and we are traveling across with the scheme, and there are the many benefits that we have already given. And by way of that, Honorable Prime Minister is going to address the beneficiaries on 19th of June at Vigyan Bhavan. Honorable Prime Minister is going to also release the benefits to the beneficiaries who are due for getting the benefits directly through DBT. That's a direct bank transfer. These interactions the Honorable Prime Minister is going to do with all dignitaries, employees, stakeholders there at Vigyan Bhavan. That's going to happen by around 5:20 p.m. And across the nation, we are going to have 200 more locations venue where the industrial clusters are there, the district headquarters, where we are organizing the similar venue, where we are organizing this event. In this event itself, Raichur is one of the 200 locations here in India. We are catering district Bagalkot, district Raichur, and Taluk Yadgir. So this is the regional control of the regional office. We are inviting some of the beneficiaries on that day, and we are going to felicitate them. Apart from that, we are going to invite senior government officers, public representative, MLA, MLC, employer associations, employers, and other employees. ಅನುಷ್ಠಾನಾಧಿಕಾರಿ ಶರಣಬಸವ ಮಾತನಾಡಿ 3 ಜಿಲ್ಲೆಗಳಲ್ಲಿ 595 ಫಲಾನುಭವಿಗಳಿಗೆ ಯೋಜನೆ ಲಾಭ ಪಡೆಯಲಿದ್ದಾರೆ. ಉದ್ಯೋಗದಾತರು ಹಾಗೂ ಉದ್ಯೋಗಿಗಳಿಗೆ ನೆರವಾಗಲಿರುವ ಪ್ರೋತ್ಸಾಹದಾಯಕ ಯೋಜನೆ ಪ್ರಧಾನಮಂತ್ರಿ ವಿಕಸಿತ್ ಭಾರತ ಉದ್ಯೋಗ ಯೋಜನೆಯಡಿ ದೇಶದಾದ್ಯಂತ 3.5 ಕೋಟಿಗೂ ಅಧಿಕ ಹೊಸ ಉದ್ಯೋಗ ಸೃಷ್ಟಿಯಾಗಲಿದೆ. ಈಗಾಗಲೇ ಯೋಜನೆ ಜಾರಿಯಲ್ಲಿ ಫಲಾನುಭವಿಗಳಿಗೆ ತಲುಪಿರುವ ಕುರಿತು ಸಂವಾದ ಕಾರ್ಯಕ್ರಮ ನಡೆಯಲಿದೆ ಎಂದರು. ಜನರೇಟ್ ಮಾಡಬೇಕು ಅವರು. ಓಕೆ, ಅವಾಗ ಎಂಪ್ಲಾಯರ್ಗೆ ಬೆನಿಫಿಟ್ ಸಿಗುತ್ತೆ. ಇನ್ ದ ಸೆನ್ಸ್ ಪಾರ್ಟ್ ಬಿ ಅಲ್ಲಿ less than 50 strength of the establishment, if they are able to create 2 employees, then the establishment will get the benefit ಸಿಗುತ್ತೆ. above 50 strength ಇತ್ತು ಎಸ್ಟಾಬ್ಲಿಷ್ಮೆಂಟ್ ಅಂದರೆ ಅವ್ರು 5 ಜನಕ್ಕೆ ಕೆಲಸ ಕೊಡಬೇಕು ಹೊಸದಾಗಿ. ಓಕೆ, ಫಸ್ಟ್ ಟೈಮ್ ಅವ್ರು ಹೊಸದಾಗಿ ಕೊಟ್ಟು ಅವರು ನಾನು ಕ್ರಿಯೇಟ್ ಮಾಡಿದ 5 ಜನಕ್ಕೆ ಹೊಸದಾಗಿ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡಿದ್ದೀನಿ. ಸೊ ಆ ಎಂಪ್ಲಾಯರ್ಗೆ 1000 ಇಂದ 3000 ಬೆನಿಫಿಟ್ ಎಂಪ್ಲಾಯರ್ಗೆ ಹೋಗುತ್ತೆ. ಆ 5 ಜನ ಹೊಸದಾಗಿ ಜಾಯ್ನ್ ಆಗಿರ್ತಾರೆ ನೋಡಿ, ಅವರಿಗೆ ಗೌರ್ಮೆಂಟ್ ಆಫ್ ಇಂಡಿಯಾ ಕಡೆಯಿಂದ ಮ್ಯಾಕ್ಸಿಮಮ್ ಅಪ್ ಟು 15,000 ಇನ್ಸೆಂಟಿವ್ ಡೈರೆಕ್ಟ್ ಬ್ಯಾಂಕ್ ಅಕೌಂಟಿಗೆ ಹೋಗುತ್ತೆ. ಓಕೆ, 15,000. ಆ 15,000 ವಿಲ್ ಬಿ ಗಿವನ್ ಇನ್ 2 ಇನ್ಸ್ಟಾಲ್ಮೆಂಟ್ಸ್. ಆಫ್ಟರ್ 6 ಮಂತ್ ಹಾಫ್ ಅಮೌಂಟ್, ಅನದರ್ ಹಾಫ್ ಅಮೌಂಟ್ ಆಫ್ಟರ್ 6 ಮಂತ್ ಆಗಿರುತ್ತೆ. ಅದನ್ನೇ ಸರ್ ಹೇಳಿದ್ದು. ಉಮಂಗ್ ಆ್ಯಪಲ್ಲಿ ಅವ್ರ ಎಸ್ಟಾಬ್ಲಿಷ್ಮೆಂಟ್ಗೆ ಸಪೋಸ್ ನಾನು ಹೊಸ ಎಂಪ್ಲಾಯಿ ಜಾಯ್ನ್ ಆಗ್ತಾ ಇದ್ದೀನಿ, ಎಸ್ಟಾಬ್ಲಿಷ್ಮೆಂಟ್ ಹೋಗ್ತೀನಿ ನಾನು, ಎಂಪ್ಲಾಯರ್ ಹೇಳ್ತಾರೆ ನೀವು ಉಮಂಗ್ ಆ್ಯಪ್ ಓಪನ್ ಮಾಡಿ, ಅದರಲ್ಲಿ ಅವ್ರ ಆಧಾರ್ ನಂಬರು, ಮೊಬೈಲ್ ನಂಬರು ಎಲ್ಲ ಫೀಡ್ ಮಾಡಿಬಿಟ್ಟು ಒಂದು ಮೆಂಬರ್ ಐಡಿ ಅಂತ ಹೇಳಿದಾಗ UN ನಂಬರ್ ಜನರೇಟ್ ಆಗುತ್ತೆ. ಸೊ ಅದರಿಂದ ಎಸ್ಟಾಬ್ಲಿಷ್ಮೆಂಟ್ ಲಿಂಕ್ ಆಗುತ್ತೆ. ಲಿಂಕ್ ಆದ ತಕ್ಷಣ ನಮ್ಮ ಸಿಸ್ಟಮಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ಸಚ್ ಎಂಪ್ಲಾಯಿ ಜಾಯಿಂಟ್ ಸಚ್ ಎಸ್ಟಾಬ್ಲಿಷ್ಮೆಂಟ್ ಅಂತ ನಮಗೆ ರಿಫ್ಲೆಕ್ಟ್ ಆಗುತ್ತೆ ನಮ್ಮ ಸಿಸ್ಟಮ್. ದ ಎಂಪ್ಲಾಯರ್ಸ್ ಪಾರ್ಟ್ ಡಿ ಅಲ್ಲಿ ಓಕೆ ಎಂಪ್ಲಾಯೀಸ್ಗೆ ಫಸ್ಟ್ ದಿಸ್ ಇಸ್ ದ ಸ್ಕೀಮ್ ಈಸ್ ಫಾರ್ ಇನ್ಸೆಂಟಿವೈಸಿಂಗ್ ದ ನ್ಯೂ ಎಂಪ್ಲಾಯೀಸ್. ನ್ಯೂ ಎಂಪ್ಲಾಯೀಸ್. ಬಟ್ ಪಾರ್ಟ್ ಬಿ ಅಲ್ಲಿ ಸಪೋಸ್ ಪಾರ್ಟ್ ಬಿ ಅಲ್ಲಿ ಓಲ್ಡ್ ಎಂಪ್ಲಾಯ್ ಜಾಯ್ನ್ ಆಗ್ತಾರೆ. ಸಪೋಸ್ ಬೇರೆ ಕಡೆ ವರ್ಕ್ ಮಾಡಿದ್ರೆ ಇಲ್ಲಿ ಬಂದು ವರ್ಕ್ ಜಾಯ್ನ್ ಆಗ್ತಾರೆ. ಪಾರ್ಟ್ ಬಿ ಎಂಪ್ಲಾಯರ್ ಬೆನಿಫಿಟ್ ಇದೆ. ಸಪೋಸ್ ನಾನು ಎಲ್ಲೋ ಬೇರೆ ಕಡೆ ಕೆಲಸ ಮಾಡಿ ಇಲ್ಲಿ ಬಂದು ಜಾಯ್ನ್ ಆಗಿದೆ, ನಾನು ಕೆಲಸ ಜಾಯ್ನ್ ಆದರೆ ಎಂಪ್ಲಾಯರ್ ನನಗೆ ಎಂಪ್ಲಾಯ್ಮೆಂಟ್ ಕೊಟ್ಟಿದ್ದಾನೆ, ಬಟ್ ಎಂಪ್ಲಾಯರ್ ಬೆನಿಫಿಟ್ ಯಾಕೆ ಅಗೇನ್ ಈಸ್ ನಾಟ್ ಓನ್ಲಿ ಗಿವಿಂಗ್ ದ ಎಂಪ್ಲಾಯ್ಮೆಂಟ್ ದ ಫ್ರೆಶ್ ಎಂಪ್ಲಾಯೀಸ್ ಬಟ್ ರೀಜಾಯ್ನೀಸ್ ಆಲ್ಸೋ. ರೀಜಾಯ್ನಿಗಳಿಗೆ ಬೆನಿಫಿಟ್ ಸಿಗಲ್ಲ, ಬಟ್ ಎಂಪ್ಲಾಯರ್ ತೊಗೊಳ್ತಾರೆ. ಯಾಕಂದರೆ ಅವ್ರು ಅಲ್ಟಿಮೇಟ್ಲಿ ಒಂದು ಜಾಬ್ ಕೊಡ್ತಾ ಇದ್ದಾರಲ್ವಾ, ಅವರಿಗೆ ಮಂತ್ಲಿ ಇನ್ಸೆಂಟಿವ್ ಸಿಗುತ್ತೆ. ಎಷ್ಟು ತಿಂಗಳ ರಿಟೈನ್ ಮಾಡ್ಕೊಳ್ತಾರೆ ಅದ್ರ ತಕ್ಕಂಥ ಎಂಪ್ಲಾಯರ್ಗೆ ಮಂತ್ಲಿ ರಿಟೈನ್ ಸಿಗುತ್ತೆ. ಬಾಗಲಕೋಟು ಮತ್ತು ಯಾದಗಿರಿ 3 ಬರುತ್ತೆ ನಮ್ಮಲ್ಲಿ. ಈ ಸಂದರ್ಭದಲ್ಲಿ ಲೆಕ್ಕಾಧಿಕಾರಿ ರಾಘವೇಂದ್ರ ರಾವ್ ಕುಲಕರ್ಣಿ ಇದ್ದರು. ಈಗ ಜಾಹೀರಾತು. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ,
ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ ಗೂಡ್ಸ್, ಫ್ಯಾನ್ಸ್ ಅಂಡ್ ಎಲ್ಇಡಿ ಪ್ರಾಡಕ್ಟ್ಸ್. ಈಗ ನಿಮ್ಮ ರಾಯಚೂರು ಮಹಾನಗರ ಪಾಲಿಕೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ 2000 ಚದುರ ಅಡಿಯ 2 ಮಳಿಗೆಗಳುಳ್ಳ ಬೃಹದಾಕಾರದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ಶೋರೂಮ್ ತೆರೆಯಲಾಗಿದೆ. ರಾಯಚೂರು ಜಿಲ್ಲೆಯ ಜನತೆ, ಎಲೆಕ್ಟ್ರಿಷಿಯನ್ಸ್, ಎಲೆಕ್ಟ್ರಿಕಲ್ಸ್ ಇಂಜಿನಿಯರ್ಸ್ ದೂರದ ಊರುಗಳಾದ ಬೆಂಗಳೂರು, ಹೈದರಾಬಾದ್ಗಳಿಗೆ ಹೋಗದೆ ಈಗ ನಮ್ಮ ರಾಯಚೂರಿನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ಎಲ್ಲಾ ತರಹದ ಎಲೆಕ್ಟ್ರಿಕಲ್ಸ್ ಗೂಡ್ಸ್ ಗಳು ದೊರೆಯುತ್ತವೆ. ಸ್ವಿಚ್, ಪ್ಲೇಟ್ಸ್, ವೈರ್ಸ್, ಫ್ಯಾನ್ಸ್, ರಿಮೋಟ್ ಫ್ಯಾನ್ಸ್, ಹ್ಯೂಮರ್ಸ್, ಎಲ್ಲಾ ತರಹದ ಎಲ್ಇಡಿ ಪ್ರಾಡಕ್ಟ್ ಗಳು ನಮ್ಮ ಒಂದೇ ಮಳಿಗೆಯಾದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ದೊರೆಯುತ್ತವೆ. ನಮ್ಮಲ್ಲಿ ಎಲ್ಲಾ ತರಹದ ಕಂಪನಿಗಳಾದ GM, ಗೋಲ್ಡ್ ಮೆಡಲ್, ಐಫಾ, ಹೆವೆಲ್ಸ್, ಆಂಕರ್, ಲೀಶಾ, ಫಿನೋಲ್ಯಾಕ್, ವಿಗಾರ್ಡ್, ವಿಪ್ರೋ, ಫೆಲಿಕ್ಯಾಪ್, K9, ವಿವಾನ್ ಇನ್ನು ಅನೇಕ ಕಂಪನಿಗಳ ಎಲೆಕ್ಟ್ರಿಕಲ್ಸ್ ಐಟಂಗಳು ಸಿಗುತ್ತವೆ. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ ಎಲ್ಇಡಿ ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರ್. ಮೊಬೈಲ್ 8861382770. ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ, ಸ್ಟ್ರಾಂಗ್ ಟೇಸ್ಟ್, ರಿಯಲ್ ಟ್ರೆಡಿಷನ್. ಧನಿಯಾ, ಚಕ್ಕೆ, ಲವಂಗ, ಏಲಕ್ಕಿ, ಒಣಮೆಣಸಿನಕಾಯಿ ಸೇರಿದಂತೆ ಹಲವು ಮಸಾಲೆಗಳನ್ನು ಸೇರಿಸಿ ಉರಿದು ಪುಡಿ ಮಾಡಿ ಮನೆಯಲ್ಲಿ ತಯಾರಿಸಿದ ಘಮಘಮಿಸುವ ರುಚಿಕರವಾದ ಗರಂ ಮಸಾಲ, ಅದು ಪುಟ್ಟಿ ಗರಂ ಮಸಾಲ. ಶುದ್ಧತೆಗೆ ಮತ್ತೊಂದು ಹೆಸರು ಪುಟ್ಟಿ ಗರಂ ಮಸಾಲ. ನಿಮ್ಮ ಅಡುಗೆ ರುಚಿ ಹೆಚ್ಚಿಸಲು ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಜಿಲ್ಲೆಯಲ್ಲಿ ರಸ್ತೆ ಅಪಘಾತಗಳ ಸಂಖ್ಯೆ ಹೆಚ್ಚಾಗುತ್ತಿದ್ದು, ಚಿಕಿತ್ಸೆ ವೇಳೆ ರಕ್ತದ ಕೊರತೆಯಿಂದ ಕೆಲವರು ಪ್ರಾಣ ಕಳೆದುಕೊಳ್ಳುತ್ತಿರುವುದು ಆತಂಕಕಾರಿ ಸಂಗತಿಯಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅರುಣಾಂಶಗಿರಿ ಹೇಳಿದರು. ಚಿಕಿತ್ಸೆ ವೇಳೆ ರಕ್ತದ ಕೊರತೆಯಿಂದ ಕೆಲವರು ಪ್ರಾಣ ಕಳೆದುಕೊಳ್ಳುತ್ತಿರುವುದು ಆತಂಕಕಾರಿ ಸಂಗತಿಯಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅರುಣಾಂಶಗಿರಿ ಹೇಳಿದರು. ಅವರಿಂದು ನಗರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮುಂಭಾಗದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಪೊಲೀಸ್ ಇಲಾಖೆ, ಕರ್ನಾಟಕ ರಾಜ್ಯ ಏಡ್ಸ್ ನಿಯಂತ್ರಣ ಸಂಸ್ಥೆ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಜಿಲ್ಲಾ ಏಡ್ಸ್ ತಡೆ ಮತ್ತು ನಿಯಂತ್ರಣ ಘಟಕ, ರಿಮ್ಸ್ ಆಸ್ಪತ್ರೆ, ನವೋದಯ ಆಸ್ಪತ್ರೆ, ರಕ್ತನಿಧಿ ಕೇಂದ್ರಗಳು, ಲಯನ್ಸ್ ಕ್ಲಬ್, AME ಡೆಂಟಲ್ ಕಾಲೇಜು, ನಂದಿನಿ ನರ್ಸಿಂಗ್ ಕಾಲೇಜು, ರೋಟರಿ ಕ್ಲಬ್, IMA, ರೆಡ್ ಕ್ರಾಸ್ ಸಂಸ್ಥೆ, ರೆಡ್ ರಿಬ್ಬನ್ ಕ್ಲಬ್, NSS, ವಿವಿಧ ಸಂಘ ಸಂಸ್ಥೆಗಳು ಸಂಯುಕ್ತಾಶ್ರಯದಲ್ಲಿ ವಿಶ್ವ ರಕ್ತದಾನಿಗಳ ದಿನಾಚರಣೆ ಅಂಗವಾಗಿ ಜಾಗೃತಿ ಜಾಥಾಗೆ ಚಾಲನೆ ನೀಡಿ ಮಾತನಾಡಿದರು. ವಾಹನ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ ಸುರಕ್ಷಿತವಾಗಿ ವಾಹನ ಚಲಾಯಿಸಬೇಕು. ರಕ್ತದ ಅವಶ್ಯಕತೆ ಹೆಚ್ಚಿರುವುದರಿಂದ ಜನರು ಸ್ವಯಂ ಪ್ರೇರಿತವಾಗಿ ರಕ್ತದಾನಕ್ಕೆ ಮುಂದಾಗಬೇಕು ಎಂದರು. ವಿಶೇಷವಾಗಿ A ನೆಗೆಟಿವ್, B ನೆಗೆಟಿವ್ ಹಾಗೂ AB ನೆಗೆಟಿವ್ ಸೇರಿದಂತೆ ಅಪರೂಪದ ರಕ್ತ ಗುಂಪು ಹೊಂದಿರುವವರು ರಕ್ತದಾನ ಮಾಡುವ ಮೂಲಕ ಅಮೂಲ್ಯ ಜೀವಗಳನ್ನು ಉಳಿಸಬಹುದು ಎಂದು ತಿಳಿಸಿದರು.
ನಾನು ಈಗಾಗಲೇ 60 ಬಾರಿ ರಕ್ತದಾನ ಮಾಡಿದ್ದೇನೆ. ಸಾರ್ವಜನಿಕರು ರಕ್ತದಾನ ಮಾಡಲು ಮುಂದೆ ಬರಬೇಕು ಎಂದು ಅವರು ಹೇಳಿದರು. ಏನು ಜಾಥಾ ತಗೊಂಡಿದ್ದೀವಿ, ಇದಕ್ಕೆ ನನಗೆ ಇನ್ವೈಟ್ ಮಾಡಿದ್ದಕ್ಕೆ ನಾನು ಹೆಲ್ತ್ ಡಿಪಾರ್ಟ್ಮೆಂಟ್ ಅವರಿಗೆ ತುಂಬ ಧನ್ಯವಾದ ಕೊಡ್ತೀನಿ. ಮೊದಲನೇದಾಗಿ ನಾನು ಯಾಕೆ ಬಂದಿರೋದು ಅಂದರೆ, ನಂಬರ್ 1, ನಮ್ಮ ಜಿಲ್ಲೆಯಲ್ಲಿ ಪ್ರತಿ ವರ್ಷ ಆಲ್ಮೋಸ್ಟ್ 300 ಜನ ರೋಡ್ ಆಕ್ಸಿಡೆಂಟ್ಸ್ ಅಲ್ಲಿ ಸತ್ತೋಗ್ತಾ ಇದ್ದಾರೆ. ಒನ್ ಆಫ್ ದ ಮೇನ್ ರೀಸನ್ಸ್ ಇದಕ್ಕೆ ಏನಂದರೆ, ಗೋಲ್ಡನ್ ಅವರಲ್ಲಿ ಅವರು ಇಮಿಡಿಯೇಟ್ ಟ್ರೀಟ್ಮೆಂಟ್ ಆಗಬೇಕು. ಟ್ರೀಟ್ಮೆಂಟ್ ಆಗಬೇಕಾದ್ರೆ ಬ್ಲಡ್ ಈಸ್ ನಂಬರ್ 1 ಕಂಪಲ್ಸರಿ. ಸೊ ಕೆಲವೊಂದು ಸಲ ಬ್ಲಡ್ ಕೊರತೆಯಿಂದ, ಎಸ್ಪೆಷಲಿ ಓ ನೆಗೆಟಿವ್, ಇದು ಯಾವುದಾದ್ರು ರೇರ್ ಗ್ರೂಪ್ಸ್ ಇದೆ, ಎ ನೆಗೆಟಿವ್, ಬಿ ನೆಗೆಟಿವ್, ಓ ನೆಗೆಟಿವ್, AB ನೆಗೆಟಿವ್. ಸೊ ಈ ಥರ ಎಲ್ಲ ನೆಗೆಟಿವ್ ಬ್ಲಡ್ ಗ್ರೂಪ್ಸ್ ಯಾರ್ಯಾರು ಇದ್ದೀರಾ, ನಾನು ಮತ್ತೆ ಅವರಿಗೆ ಒಂದ್ಸಲ ಈ ಮೂಲಕ, ಮಾಧ್ಯಮದ ಮೂಲಕ ಹಾಗೂ ಸಾರ್ವಜನಿಕರಿಗೆ ವಿನಂತಿ ಮಾಡ್ತೀನಿ, ಈ ತಾವು ಎಲ್ಲರೂ ಸ್ವಯಂ ಪ್ರೇರಿತವಾಗಿ ಬಂದು ಬ್ಲಡ್ ಡೊನೇಟ್ ಮಾಡಬೇಕು. ಸೊ ದ್ಯಾಟ್ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ರಸ್ತೆ ಅಪಘಾತದಿಂದ ಏನು ಸತ್ತೋಗ್ತಾ ಇದ್ದಾರೆ ಜನ, ಅದನ್ನು ನಾವು ತಡೆ ಹಿಡಿಬೋದು. ಆ್ಯಂಡ್ ಇನ್ನೊಂದು ಏನು ಅಂದರೆ, ಹೆಲ್ಮೆಟ್ ಹಾಕೊಳ್ಳಿ. ನೀವು ಫಸ್ಟ್ ಹೆಲ್ಮೆಟ್ ಹಾಕೊಂಡ್ರೆ ಬ್ಲಡ್ ಹೆಮರೇಜ್ ಏನಾಗ್ತಾ ಇದೆ ನಿಮ್ಮ ತಲೆಯಲ್ಲಿ, ಅದು ಫಸ್ಟ್ ನಿಲ್ಲುತ್ತೆ. ಹೆಲ್ಮೆಟ್ ಹಾಕಿದ್ರೆ ನಿಮ್ಮ ತಲೆ ಮೊಟ್ಟೆ ಇದ್ದಂಗೆ, ಅದು ಒಂದ್ಸಲ ಮುರಿದ್ರೆ ವಾಪಸ್ ಬರಲ್ಲ. ಸೊ ಫಸ್ಟ್ ಹೆಲ್ಮೆಟ್ ಹಾಕೊಳ್ಳಿ. ತದನಂತರ ಏನು ಬೇರೆ ಬಾಡಿ ಪಾರ್ಟ್ಸ್ ಅಲ್ಲಿ ಆಕ್ಸಿಡೆಂಟ್ ಅಲ್ಲಿ ಆಗಿದೆ, ಅದು ಬ್ಲಡ್ ರಿಪ್ಲೇಸ್ ಎಲ್ಲ ಮಾಡ್ಬೋದು. ಬಟ್ ಹೆಲ್ಮೆಟ್ ಹಾಕೊಳ್ಳಿ. ಆ್ಯಂಡ್ ಎ ನೆಗೆಟಿವ್, ಬಿ ನೆಗೆಟಿವ್, ಓ ನೆಗೆಟಿವ್, AB ನೆಗೆಟಿವ್ ಯಾರ್ಯಾರು ಇದ್ದೀರಾ, ದಯವಿಟ್ಟು ಎಲ್ಲರೂ ಬ್ಲಡ್ ಡೊನೇಟ್ ಮಾಡಿ. ನಾನು ಕೂಡ that is going to satisfy his hunger for a minute. But ರಕ್ತದಾನ ನಿಮ್ಮ ದೇಹದ ಒಂದು ಏನೊಂದು ಭಾಗ ಐತೆ, ಅದನ್ನೇ ನೀವು ಯಾರಿಗಾದ್ರೂ ಕೊಟ್ಟರೆ ಅವನ ಜೀವವನ್ನು ಉಳಿಸ್ಬೋದು ಎಂಬುದು SP ಸಾಹೇಬ್ ಆಲ್ರೆಡಿ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಸುಮಾರು ಮಿಕ್ಸ್ಗಳು ನಮ್ಮ ಸೊಸೈಟಿಯಲ್ಲಿ ಇವೆ. ಒಂದು ಹನಿ ರಕ್ತ ಆಗಬೇಕಂದ್ರೆ 21 ತುತ್ತು ತಿನ್ಬೇಕು, 31 ತುತ್ತು ತಿನ್ಬೇಕು, ಇಂಥವೆಲ್ಲ ಇರ್ತವೆ. ಅವೆಲ್ಲ ಏನಲ್ಲ, ನೀವು ಎಷ್ಟು ರೊಕ್ಕ ಕೊಟ್ಟು ಎಷ್ಟು ರಕ್ತ ಕೊಟ್ಟರು ಸುದ್ದ ನಿಮ್ಮ ದೇಹದಲ್ಲಿ ಮತ್ತೆ ರಕ್ತವನ್ನು ಪ್ರೊಡ್ಯೂಸ್ ಮಾಡುವಂತ ಶಕ್ತಿ ನಿಮ್ಮ ದೇಹಕ್ಕೆ ಐತಿ. ದೇವರು ಅದನ್ನು ಕೊಟ್ಟ ಕಷನ್, ಅದನ್ನು ನೀವುಗಳು ಪ್ರಾಪರ್ ಆಗಿ ಉಪಯೋಗ ಮಾಡ್ಕೋಬೇಕು. ಇದು ಹೆಂಗಂದ್ರೆ ಗಿವ್ ಅಂಡ್ ಟೇಕ್ ಇಟ್, ವಾಟ್ ಗೋಸ್ ಅರೌಂಡ್ ಕಮ್ಸ್ ಅರೌಂಡ್ ಅಂತಾರೆ. ನೀವು ಒಳ್ಳೆದನ್ನು ಮಾಡ್ರಿ, ನಿಮ್ಮ ಒಳ್ಳೆತನ ತಂತಾನೆ ನಿಮ್ಮ ಕಡೆ ಬಂದೇ ಹೋಗುತ್ತೆ. ನೀವು ಇವತ್ತು ರಕ್ತದಾನ ಮಾಡ್ರಿ, ನಾಳೆ ನಿಮ್ಗೆ ಯಾರೋ ಮಾಡ್ತಾರೆ. ಯಾರ್ದು ಹೆಂಗೆ ಪ್ರಸಂಗ ಬರ್ತದೆ ಅಂತ ಯಾರ್ದು ಹೇಳಕ್ಕಾಗಲ್ಲ. ಇದು ನಾವೆಲ್ಲರೂ ಒಂದು ಕುಟುಂಬದಾಗೆ, ಒಂದು ಸೊಸೈಟಿಯಲ್ಲಿ ಜೀವನ ಮಾಡ್ತಾ ಇದ್ದೀವಿ. ಸೊ ಎಲ್ಲರಿಗೂ ಒಬ್ರಿಗೊಬ್ರು ಸಹಕಾರಿಯಾಗಿ ಇಟ್ಕೊಂಡು ರಕ್ತದಾನವನ್ನು ಮಾಡಿ ಸುಮಾರು ಜೀವಗಳನ್ನು ಉಳಿಸ್ಬೇಕು ಅಂತ ನಾನು ನಿಮ್ಮೆಲ್ಲರೂ ಪ್ರಾರ್ಥನೆ ಮಾಡ್ಕೊತಾ ಇದ್ದೀನಿ. ನಮ್ಮ ನವೋದಯದಲ್ಲಿ ಕೂಡ ರಕ್ತದಾನದ ಕೇಂದ್ರ ಇದೆ. ನೀವು ಯಾರು ಬೇಕಾದವರು ಬಂದ್ಬಿಟ್ಟು ಅದನ್ನು ಉಪಯೋಗ ಮಾಡ್ಕೋಬಹುದು. ಮೊದಲಿನ ನೀವು ಒಂದು ರಕ್ತ ಕೊಟ್ಟರೆ ನಾವು ರಕ್ತ ಕೊಡ್ತೀವಿ, ಅದೆಲ್ಲ ಹೋಗಿದೆ. ಯಾರು ಬೇಕಾದವರು ಬಂದು ನೀವು ರಕ್ತ ತಗೋಬಹುದು. ನಮ್ಮ ನವೋದಯದಲ್ಲಿ ಆ ಒಂದು ಫೆಸಿಲಿಟಿ ಇದೆ. ನಮ್ಮ SR ರೆಡ್ಡಿ ಸಾಹೇಬರು ಅವರಿಂದಾಗಿ ನಮ್ಮ ನವೋದಯ ಒನ್ ಆಫ್ ದಿ ಬೆಸ್ಟ್ ಬ್ಲಡ್ ಬ್ಯಾಂಕ್ ಇನ್ ಎಂಟೈರ್ ಕಲ್ಯಾಣ ಕರ್ನಾಟಕ ಏರಿಯಾ ಅಂತ ನಾನು ಈ ದಿವಸ ಹೇಳ ಬಯಸ್ತಾ ಇದ್ದೇನೆ. ಸೊ ಅದರ ಫೆಸಿಲಿಟಿಯನ್ನು ಎಲ್ಲರೂ ತಗೋಬೇಕು ಅಂತ ಈ ಮೂಲಕ ನಿಮ್ಮೆಲ್ಲರೂ ಪ್ರಾರ್ಥನೆ ಮಾಡ್ತೀನಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಧಿಕಾರಿ ಡಾಕ್ಟರ್ ಸುರೇಂದ್ರ ಬಾಬು ಮಾತನಾಡಿ, ಜಿಲ್ಲೆಯಲ್ಲಿ ರಕ್ತದಾನದ ಬಗ್ಗೆ ಜನರಲ್ಲಿ ಇನ್ನೂ ಸಮರ್ಪಕ ಜಾಗೃತಿ ಕೊರತೆ ಇದೆ. ರಕ್ತದಾನ ಮಾಡುವುದರಿಂದ ಯಾವುದೇ ಅಡ್ಡ ಪರಿಣಾಮ ಉಂಟಾಗುವುದಿಲ್ಲ. ಬದಲಾಗಿ ದೇಹದಲ್ಲಿ ಹೊಸ ರಕ್ತ ಕಣಗಳ ಉತ್ಪತ್ತಿಯಾಗುವುದರಿಂದ ಆರೋಗ್ಯದ ಮೇಲೂ ಉತ್ತಮ ಪರಿಣಾಮ ಬೀರುತ್ತದೆ ಎಂದರು. ರಕ್ತವಿಲ್ಲದೆ ಅನೇಕ ಜೀವಗಳನ್ನು ಉಳಿಸಲು ಸಾಧ್ಯವಿಲ್ಲ. ರಕ್ತದಾನ ಮಾಡಿದರೆ ಜೀವಗಳನ್ನು ಉಳಿಸಲು ಸಾಧ್ಯವಾಗುತ್ತದೆ. ಆದ್ದರಿಂದ ಜನರು ಜಾಗೃತರಾಗಿ ರಕ್ತದಾನ ಮಾಡುವ ಮೂಲಕ ಜೀವ ಉಳಿಸಬೇಕು ಎಂದರು. ವಿಶ್ವ ರಕ್ತದಾನಿಗಳ ದಿನದ ಅಂಗವಾಗಿ ಹಮ್ಮಿಕೊಂಡಿರುವ ಜಾಗೃತಿ ಜಾಥಾದ ಮೂಲಕ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಸ್ವಯಂ ಪ್ರೇರಿತವಾಗಿ ಮುಂದೆ ಬಂದು ರಕ್ತದಾನ ಮಾಡಬೇಕು. ವಿದ್ಯಾರ್ಥಿಗಳು, ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು, ಇಲಾಖೆಗಳ ನೌಕರರು ಹಾಗೂ ಸಾರ್ವಜನಿಕರು ರಕ್ತದಾನದಲ್ಲಿ ಭಾಗವಹಿಸಬೇಕು ಎಂದು ಅವರು ಮನವಿ ಮಾಡಿದರು. ಇದು ಮುಖ್ಯ ಉದ್ದೇಶ ಗೊತ್ತಿದ್ದಂತೆ APO ಬ್ಲಡ್ ಗ್ರೂಪ್ ಕಂಡಿಡಿದಂಥ ಕಾರ್ಲ್ ಲ್ಯಾಂಡ್ಸ್ಟೀನ್ ಅವರ ಒಂದು ಜನ್ಮದಿನದ ಅಂಗವಾಗಿ ನಾವು ಇದನ್ನು ಆಚರಣೆ ಮಾಡ್ತಾ ಇದ್ವಿ. ಇದು ಜೊತೆಗೆ ಯಾರು ರಕ್ತ ದಾನ ಮಾಡಿರ್ತಾರ, ಕೇವಲ ಅವ್ರದ್ದು ರಕ್ತ ಪಡೆದು ನಾವು ಅವ್ರನ್ನ ಡಿಸ್ಕಾರ್ಡ್ ಮಾಡೋದು ಬೇಡ. ಆ ದಾನಿಗಳನ್ನು ಸ್ಮರಿಸುವಂಥ ಭಾಳ ಒಂದು ಏನು ಸಂದರ್ಭ ಇದು. ಸೊ ಎಲ್ಲ ದಾನಿಗಳಿಗೆ ವಿಶೇಷವಾಗಿ ಯಾರು ಇವತ್ತು ಅತಿ ಹೆಚ್ಚು ಬಾರಿ ರಕ್ತದಾನ ಮಾಡಿರ್ತಾರೆ ಅವರಿಗೆ ನಾವು ಇವತ್ತು ಸನ್ಮಾನ ಕೂಡ ಇಟ್ಕೊಂಡಿವಿ. ವಿಶೇಷವಾಗಿ ನಮ್ಮ ಮುಂದೆ ಇದ್ದಾರೆ ಸ್ವಾಮಿಗಳು, ಬಿಲ್ಕಲ್ ಸ್ವಾಮಿ ಅಂತ 78 times he has donated. ಸೊ ಹಾಗೆ ಇನ್ನೂ ಸಾಕಷ್ಟು ಜನ 70 ಸಲ, 60 ಸಲ, 25 ಸಲ ಭಾಳಷ್ಟು ಜನ ಡೊನೇಟ್ ಮಾಡಿದವರಿದ್ದಾರೆ. ಅಂಥವ್ರಿಗೆ ನಾವು ಇವತ್ತು ಗುರುತಿಸ್ತೀವಿ. ಇನ್ನೊಂದು ಸಲ ನಾನು ಎಲ್ಲರಲ್ಲಿ ಕೇಳೋದೇನೆಂದರೆ, ರಾಯಚೂರು ಜಿಲ್ಲೆಯಲ್ಲಿ ಅವೇರ್ನೆಸ್ ಕೊರತೆ ಇರ್ಬೋದು. ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ರಕ್ತ ಡೊನೇಷನ್ ಕ್ಯಾಂಪ್ಸ್ ಕಡಿಮೆ ಆಗ್ತಾ ಇದ್ದಾವೆ. ಇನ್ನೂ ಹೆಚ್ಚು ಆಗಬೇಕಂತ ಎಲ್ಲ ಸಂಘ ಸಂಸ್ಥೆಗಳಲ್ಲಿ ನಾನು ಕೇಳ್ಕೊತೀನಿ. ಮತ್ತು ಮುಂದಿನ ದಿನಗಳಲ್ಲಿ ಕೂಡ ನಾವು
ವರ್ಷದ ಘೋಷಣೆ ಮಾನವೀಯತೆಯ ಒಂದು ಹನಿ ರಕ್ತ ನೀಡಿ ಜೀವ ಉಳಿಸಿ ಎಂಬ ಘೋಷವಾಕ್ಯದೊಂದಿಗೆ ಇಡೀ ಜಗತ್ತಿನ ಎಲ್ಲರ ಮಹಾದಾನ ರಕ್ತದಾನ ಸರ್ವಶ್ರೇಷ್ಠ ದಾನ ರಕ್ತದಾನ ಮಹಾದಾನ ರಕ್ತದಾನ ಸರ್ವಶ್ರೇಷ್ಠ ಯುವಕರೇ ಯುವಜನತೆಗೆ ಕೇಳಿಕೊಳ್ಳುವುದೇನೆಂದರೆ ನಗರದಲ್ಲಿ ಇಂದು ಜಾಗೃತಿ ಜಾಥಾವನ್ನು ರಕ್ತದಾನಿಗಳ ಮುಂದೆ ಬಂದು ರಕ್ತದಾನ ರಕ್ತದಾನ ಮಾಡಿ ರಕ್ತದಾನ. ಈ ಸಂದರ್ಭದಲ್ಲಿ ರಿಮ್ಸ್ ಪ್ರಾಚಾರ್ಯ ರಮೇಶ್ ಕೀರ್ತಿ, ಗುರುದತ್, ಡಾಕ್ಟರ್ ಶಿವಕುಮಾರ್, ಶಾಕಿರ್ ಮೈನುದ್ದೀನ್, ಡಾಕ್ಟರ್ ಗಣೇಶ್, ಆರ್ಸಿಎಚ್ ನಂದಿತಾ ಸೇರಿದಂತೆ ಆರೋಗ್ಯ ಇಲಾಖೆ ಅಧಿಕಾರಿಗಳು, ವಿವಿಧ ಕಾಲೇಜುಗಳ ವಿದ್ಯಾರ್ಥಿಗಳು ಭಾಗವಹಿಸಿದರು. ಹಣ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಚೆಕ್ ಬೌನ್ಸ್ ಆಗಿದ್ದು, ಈ ಕುರಿತು ದೂರು ದಾಖಲಿಸಿದರೆ ದಲಿತ ಸಂಘರ್ಷ ಸಮಿತಿ ಮುಖಂಡರುಗಳೆಂದು ಹೇಳಿಕೊಂಡು ಕೆಲವರು ಸುಳ್ಳು ಜಾತಿ ನಿಂದನೆ ಪ್ರಕರಣ ದಾಖಲಿಸಿ ಬೆದರಿಕೆ ಹಾಕುತ್ತಿದ್ದು, ರಕ್ಷಣೆ ನೀಡಬೇಕೆಂದು ಸಿಂಧನೂರಿನ ಚನ್ನಬಸಪ್ಪ ಹತ್ತಿಗುಡ್ಡ ಮನವಿ ಮಾಡಿದ್ದಾರೆ. ಹಣ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಚೆಕ್ ಬೌನ್ಸ್ ಆಗಿದ್ದು, ಈ ಕುರಿತು ದೂರು ದಾಖಲಿಸಿದರೆ ದಲಿತ ಸಂಘರ್ಷ ಸಮಿತಿ ಮುಖಂಡರುಗಳೆಂದು ಹೇಳಿಕೊಂಡು ಕೆಲವರು ಸುಳ್ಳು ಜಾತಿ ನಿಂದನೆ ಪ್ರಕರಣ ದಾಖಲಿಸಿ ಬೆದರಿಕೆ ಹಾಕುತ್ತಿದ್ದು, ರಕ್ಷಣೆ ನೀಡಬೇಕೆಂದು ಸಿಂಧನೂರಿನ ಚನ್ನಬಸಪ್ಪ ಹತ್ತಿಗುಡ್ಡ ಮನವಿ ಮಾಡಿದ್ದಾರೆ. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ವೀರಪ್ಪ ಎಂಬುವವರಿಗೆ ಸಾಲದ ರೂಪದಲ್ಲಿ 2.5 ಲಕ್ಷ ರೂಪಾಯಿಗಳನ್ನು ನೀಡಿದ್ದೆ. ಹಣ ಮರಳಿ ಕೇಳಿದರೆ ಕೊಡುವುದಾಗಿ ಹೇಳಿ ದಿನಗಳನ್ನು ದೂಡಿದರು. ನಂತರ ಜೂನ್ 6ರಂದು ನೀಡಿದ್ದ ಚೆಕ್ ನಗದಾಗಿರುವುದೇ ಇರುವುದರಿಂದ ಸಿಂಧನೂರು ಠಾಣೆಯಲ್ಲಿ ಚೆಕ್ ಬೌನ್ಸ್ ಕೇಸ್ ಮಾಡಲಾಗಿತ್ತು. ಆದರೆ ಡಿಎಸ್ಎಸ್ ಮುಖಂಡರು ಎಂದು ಹೇಳಿಕೊಂಡು ಹನುಮಂತ ಹಂಪನಾಳ ಹಾಗೂ ಜಾಕೋಬ ದೊಡ್ಡಮನಿ ಎಂಬುವರು ಫೋನ್ ಮಾಡಿ ಜೀವ ಬೆದರಿಕೆ ಹಾಕಿ ಅಟ್ರಾಸಿಟಿ ಕೇಸ್ ಮಾಡುವುದಾಗಿ ಹೆದರಿಸುತ್ತಿದ್ದಾರೆ. ಹಣ ವ್ಯವಹಾರದಲ್ಲಿ ಜಾತಿ ಪ್ರಶ್ನೆಯೇ ಉದ್ಭವಿಸಲ್ಲ, ಆದರೂ ದುರುದ್ದೇಶದಿಂದ ಬೆದರಿಕೆ ಹಾಕುವ ಆಡಿಯೋಗಳಿವೆ. ಹಣ ನೀಡದೆ ವಂಚಿಸುವ ವೀರಪ್ಪ ಇವರನ್ನ ಬೆಂಬಲಿಸಿ ದಲಿತ ಸಂಘಟನೆ ಹೆಸರಿನಲ್ಲಿ ಹೆದರಿಸಲಾಗುತ್ತಿದೆ. ಸುಳ್ಳು ಕೇಸ್ ದಾಖಲಿಸಲು ಪ್ರಯತ್ನ ಮಾಡುತ್ತಿದ್ದಾರೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ರಕ್ಷಣೆ ನೀಡಲು ಸೂಚಿಸಬೇಕು. ಸುಳ್ಳು ಕೇಸ್ ಹಾಕುವುದಾಗಿ ಬೆದರಿಸಿದ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು. ಈ ಕುರಿತು ಈಗಾಗಲೇ ದೂರು ನೀಡಲಾಗಿದೆ ಎಂದರು. 2021-22 ಸಾಲಿನಲ್ಲಿ ನೀಡಿದ್ದ ಹಣ ಮರಳಿಸದೆ ದಲಿತ ಸಂಘಟನೆ ಮುಖಂಡರೊಂದಿಗೆ ಸೇರಿ ವೀರಪ್ಪ ಅನ್ಯಾಯ ಮಾಡುತ್ತಿದ್ದು, ನ್ಯಾಯ ಒದಗಿಸಬೇಕು ಎಂದು ಮನವಿ ಮಾಡಿದರು. ವೀರಪ್ಪ ಮತ್ತು ಆಗಿರ ನನಗೆ ಒಂದು ದುಡ್ಡು ವ್ಯವಹಾರ ಇತ್ತು ಸರ್. ದುಡ್ಡು ಪಾವತಿಗಾಗಿ ಒಂದು ಚೆಕ್ ಕೊಟ್ಟರು ಸರ್. ಇದು ಪರಿಚಯಿಸ್ತಿರ್ಲಿಲ್ಲ ಸರ್. ಅಂದರೆ ಕೈಗಾರ ಕೊಡಪ್ಪ, ನಾನು ಒಂದು 2 ತಿಂಗಳ ಒಂದು ದುಡ್ಡು ವಾಪಸ್ ಕೊಟ್ಟು ಅಂತ ಹೇಳಿದ್ದೆ. 2.5 ಲಕ್ಷ ಕೊಟ್ಟಿದ್ವಿ ಸರ್. ಅದು ಏನಾಯ್ತು ಸರ್, ಕೇಳಿ ಆಮೇಲೆ ಒಂದು 4 ತಿಂಗಳ ಮೇಲೆ ಚೆಕ್ ಕೊಟ್ಟೆ. ಇದು ಮುಚ್ಚಿಗಳಪ್ಪ ಎಸ್ಬಿ ಬ್ಯಾಂಕ್ ಅಂತೇಳಿ ನಾವು ನಮ್ಮ ಬ್ಯಾಂಕಿಂದ ಕಲೆಕ್ಷನ್ಗೆ ಆಗಿದ್ವಿ ಸರ್. ಫಸ್ಟ್ ಟೈಮ್ ಏನಾಯಿತು, ಇನ್ಸಫಿಷಿಯೆಂಟ್ ಫಂಡ್ ಅಂತ ಬಂತು. ಮತ್ತು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದ್ರು. ಅವರು ಇವಾಗ ಒಂದು 4 ತಿಂಗಳು ಬಿಟ್ಟು ಮತ್ತೆ 2 ಸರ್ಕಾರ ಜಮಾ ಆಗುತ್ತೆ ಅಂತ ಹೇಳಿ ಹಾಕಿದಾಗ ಅದೇನಾಯ್ತು, ಅಕೌಂಟ್ ಕ್ಲೋಸ್ ಮಾಡಿಕೊಂಡು ನಾವು ಮತ್ತೆ ಕಾಂಟ್ಯಾಕ್ಟ್ ಮಾಡಿ ಕೇಳಿದಾಗ ಇಲ್ಲ ಈಗ ಕೊಡೋಕ್ಕಾಗಲ್ಲ, ಅದು ಏನೋ ಮಾತಾಡ್ತಾರೆ. ಅವಾಗ ನಾವು ಕಾಂಗ್ರೆಸ್ ಬಂದವಾಗಿ ಈಗ ಒಂದು ಕಳಿಸಿದ್ವಿ ಸರ್. ಅದಕ್ಕೋಸ್ಕರ ಅವ್ರು ಬಂದು ನಾನು ಮೀಟ್ ಮಾಡಿ ಕಳಿಸಿ, ನಾನು ವಕೀಲ ಮೇಲೆ ಕೊಡಿಸ್ಕೊಳ್ಳಿ, ನೀನು ಸಾಮಾನ್ಯ ವ್ಯಕ್ತಿಯಾಗಿ ಏನು ಬಾಯಿ ಹೆಚ್ಚು ನಿನ್ನ ಕಥೆನ ಬಗೆಹರಿಸ್ತೀನಿ, ದಲಿತ ಸಂಘಟನೆ ಕಳಿಸಿ ನೀನು ಒದಿಸಿ ಕಳಿಸಿ ನೀನು ಅಟ್ರಾಸಿಟಿ ಕೇಸ್ ಹಾಕಿಸಿ ಒಳಗೆ ತಪ್ಪಿಸ್ತು ಅಂತ ಹೇಳಿದ್ವಿ. ನೋಡಪ್ಪ ಇವೆಲ್ಲ ಬೆದರಿಕೆ ಬೇಡ, ಕುಂತ್ಕೊಂಡು ಮಾತಾಡಿ ಸೌಹಾರ್ದವಾಗಿ ಕೊಡು ಒಂದು, ಇಲ್ಲ ಅಂದ್ರೆ ನಾವು ಲೀಗಲ್ ನೋಟಿಸಿ ನೀನು ರಿಪ್ಲೈ ಕೊಡು, ಲೀಗಲ್ ಫೈಟ್ ಮಾಡಂತ ಹೇಳಿದ್ವಿ. ಇಲ್ಲ ಕಡೆಯಲ್ಲಿ ನೀನು ಹಿಂಗೆ ಬಗ್ಗಲ್ಲ ಅಂತೇಳಿ ದಲಿತ ಸಂಘ ಅಥವಾ ಹನುಮಂತಪ್ಪ ಅಂತೇಳಿ ಅದಕ್ಕೆ ಫೋನ್ ಮಾಡಿ ಕರ್ಸ್ಕೊಂಡು ಸರ್. ಕರ್ಸ್ಕೊಂಡ್ರೆ ನಾ ಆತೇನೆ ನಾನು ನೋಡಿದ್ರೇನ
ಅವ ಈಗ ಆಗಲೇ ಒಂದು ಇದನ್ನ ಇದು ದಲಿತ ಸಂಘದ ಮೇಲೆ ಅವರು ನಾನು ನೋಡ್ಕೊಂಡಿದ್ದೆ ಸರ್. ನಾನು ಕಾಂಟ್ರಾಕ್ಟ್ ಕೆಲಸ ಮಾಡಿದ್ದೀನಿ. ಇದು 2022-21 ಸಾಲಿಗೆ ಜರುಗಿತ್ತು. ನಾನು ದುಡ್ಡು ಕೊಡೋಕೆ ಬಿಲ್ ಆದಮೇಲೆ ನೋಡೋಣಪ್ಪ ಈಗಾಗಲೇ ನೀವು ಹೇಳಕ್ಕೆ ವರ್ಷದ ಗಟ್ಟಲೆ ಆಯಿತು, ನಾನು ನೋಡೋಕೆ ಕೆಲಸ ಮಾಡ್ತೀನಿ, ಒಳ್ಳೆಲ್ಲ ಅಂದ್ರೆ ನೀನು ಕಥೆನ ನೋಡೋಣ ಅಂತ ನಾನೆಯಿಂದ ಬೆದರಿಕೆಯಾಗಿದ್ದೀನಿ. ಅವಾಗ ಹೋಗೋ ಮರ ನೀನೇನು ಹೆಚ್ಚು ನಂದ ನನಗೆ ದುಡ್ಡು ತ್ರಾಸ ಐತೆ ಅಂತ ನಾನು ತಿರಸ್ಕಾರ ಮಾಡಿದಾಗ ಅವನು ನನ್ನ ಬಾಯಿ ಬಂದಾಗ ಅವಶ್ಯವಾಗಿ ಬೈದಾಗ ನಾನು ನಮ್ಮ ಕಾಂಟ್ರಾಕ್ಟ್ ಅಸೋಸಿಯೇಷನ್ಗೆ ಮೆಸೇಜ್ ಕೊಟ್ಟೆ. ಅವರು ವೈರಲ್ ಮಾಡಿದ ತಕ್ಷಣ ಆಡಿಯೋ ನಾನು ಜಡ್ಜ್ ಆಫೀಸ್ ಬಂದಿದ್ದೆ 3-4 ಗಂಟೆ ಮಾತ್ರ ಬಂದಾಗ ಅಲ್ಲಿ ನನ್ನ ಹೊಡೆದೇನು ಅವರ ಒಂದು ಜನ ಇದ್ದರು ಸಂಘದವರು ಉಳಿಸ್ಕೊಂಡು ಮತ್ತೆ ನಾನು ಸಂಘದವ್ರಿಗೆ ಬೆಳೆಸಿದ್ದಾರೆ. ಅವ್ರೇನು ಮಾಡಿದ್ರು ಇಲ್ಲ ಕಂಪ್ಲೇಂಟ್ ಕೊಡೋದು ಕೊಟ್ಟರಪ್ಪ ಅಂದ್ರೆ ಅಲ್ಲಿ ಈತ ಹನುಮಂತ ಮತ್ತು ಅಲ್ಲಿ ಒಂದು ಬೇಕು ಬಂದು ಸುಳ್ಳು ಅಡಶೀಟಿ ಮಾಡಿ ನನ್ನ ಕೇಸ್ನಿಂದ ವಾಪಸ್ ಕಳಿಸಿದ್ದೀನಿ. ನನ್ನ ಹೊಡೆದು ನನ್ನ ಮೇಲೆ ಅಡಶೀಟಿ ಮಾಡಿ ನನ್ನ ಒಳಗಾಡ್ಸೋಕ್ಕೆ ಪ್ಲ್ಯಾನ್ ಮಾಡಿದ್ದೆ. ಅವತ್ತು ಸರ್ಕೊಂಡಿದ್ದೆ. ಇದು ಈ ವಿಷಯದಾಗ ಬಂದು ಇದು ನೋಡ್ಕೊಂತೀನಿ ಕೂಡ ನಾನು ಹ್ಯಾಂಡಲ್ ಮಾಡ್ಕೊಂತ ಹೇಳುವಲ್ಲಿ ಸರ್. ಹೋದ ಒಂದು 2 ದಿನದಾಗ ಮೀಟಿಂಗ್ ಮಾಡ್ಕೊಂಡು ಆಡಿಯೋ ಐತ್ರಿ ಸರ್. ನಾನು ಮುರುಡೇರಿಗೆ ಚಂದ ಮಾಡೀನಿ. ಅವೆಲ್ಲ ಬೆದರಿಕೆಗಳು ಎಲ್ಲ ಅವರು ನಿಮ್ಮ ಕಳ್ಸಿರಿ ಸರ್ ದಯವಿಟ್ಟು ಅವರಿಗೆ. ಹೇಳಿ ಹೋದಾಗ 3-4 ದಿನದಾಗ ಒಂದು ಕಾಲ್ ಬಂತು ನನಗೆ. ಯಾಕೆ ದೊಡ್ಡ ಮನೆ ಅಂತೇಳಿ ನಾನು ದಲಿತ ಸಂಘಟನೆಯ ರಾಜ್ಯಾಧ್ಯಕ್ಷ ಜಿಲ್ಲಾಧ್ಯಕ್ಷ ಅಂದಾಗ ಘೋಷಣೆ ಮಾತಾಡಿದ್ರು. ಏನಾರು ಇರಲಿ ನಮ್ಮ ಪುಸ್ತಕಗಳು ನಾವು ಬಗೆಹರಿಸ್ಬೋದು, ನೀವು ಇದಕ್ಕೆ ಎಂಟ್ರಿ ಆಗ್ಬಾರ್ದು. ಸುಮ್ಮನೆ ಅವ್ರಿಗೆ ಇಂಟೆನ್ಷನ್ ಏನಿತ್ತಂದ್ರೆ ಒಟ್ಟು ಸಂಘಟನೆಗಳನ್ನ ಇತ್ತಂದ್ರೆ ನಾವು ಏನಾರು ಮಾತಾಡೋಕ್ಕೆ ರಿಜಿಸ್ಟರ್ ಹೊಡ್ಕೊಳ್ಳೋದು. ಬಟ್ ನಾವು ಹೋಗಿ ಅಪಸಿಟಿ ಮಾಡಿ ಒಳಗಾಡ್ಸ್ಬಿಡೋತಾನೆ ಒಂದು ಇಂಟೆನ್ಷನ್ನಾಗ ಮಾತಾಡಿದ್ರೆ ನಾವು ಬರಬಾರ್ದು ಅಂತ ನಾವು ದಯವಿಟ್ಟು ಬರಬಾರ್ದು, ನಾವು ಬಗೆಹರಿಸ್ಕೊಳ್ತೀವಿ ಮಾತುಕತೆ ನಡೆದು ಹೇಳಿದ್ರೆ ನಾನು ಹೇಳ್ಕೊಂಡ ಮೇಲೆ ನೀವು ಬಗೆಹರಿಸಲಿಲ್ಲ ಅಂದ್ರೆ ಡೆಡ್ಲೈನ್ ಕೊಟ್ಟ ಸೋಮವಾರ ಒಳಗೆ ಬಗೆಹರಿಸಲಿಲ್ಲ ಅಂದ್ರೆ ನಿನ್ನ ಹುಡುಕಾಡಕ್ಕೆ ಹಚ್ಚಿ 4 ಜನ ನಾವು ಹುಡುಗ ಬಿಟ್ಟಿನಿ ನಿನ್ನ ಇದು ಮಾಡಿ ಅಂದರೆ ನಾನು ಅನ್ಸ್ಕೊಂಡಿಂಗ್ ಆಗಲಿ ಆ ಮೂಮೆಂಟ್ನಾಗ ನಾನು ಅವ್ನು ಆ ಥರ ಮಾಡಿ ನಾನು ಒಳಗಾಡ್ಸ್ತಾರ ಎಲ್ಲ ಇದು ಮಾಡ್ತಾರಂದ್ರೆ ತಪ್ಪಿಸ್ಬಿಡು. ಈ ಸಂದರ್ಭದಲ್ಲಿ ಶಂಕರ್ ನಾಯಕ್ ತುರ್ವಿಹಾಳ್ ಇದ್ದರು. ಜೋಳ ಖರೀದಿ ಬಾಕಿ ಹಣ ಪಾವತಿ, ರಸಗೊಬ್ಬರದ ಕೊರತೆ ಹಾಗೂ ಕಳಪೆ ಬೀಜ ಮಾರಾಟ ತಡೆಯುವುದು ಸೇರಿ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಜಿಲ್ಲಾಡಳಿತ ಗಮನಕ್ಕೆ ತಂದು ಯಾವುದೇ ಸ್ಪಂದನೆ ದೊರೆಯುತ್ತಿಲ್ಲ. ಕೂಡಲೇ ರೈತರ ಸಮಸ್ಯೆಗಳನ್ನು ಸರ್ಕಾರ ಬಗೆಹರಿಸುವಂತೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಪ್ರತಿಭಟನೆ ನಡೆಸಲಾಯಿತು. ಜೋಳ ಖರೀದಿ ಬಾಕಿ ಹಣ ಪಾವತಿ, ರಸಗೊಬ್ಬರ ಕೊರತೆ ಹಾಗೂ ಕಳಪೆ ಬೀಜ ಮಾರಾಟ ತಡೆಯುವುದು ಸೇರಿ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಜಿಲ್ಲಾಡಳಿತ ಗಮನಕ್ಕೆ ತಂದರೂ ಯಾವುದೇ ಸ್ಪಂದನೆ ದೊರೆಯುತ್ತಿಲ್ಲ. ಕೂಡಲೇ ರೈತರ ಸಮಸ್ಯೆಗಳನ್ನು ಸರ್ಕಾರ ಬಗೆಹರಿಸುವಂತೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಪ್ರತಿಭಟನೆ ನಡೆಸಲಾಯಿತು. ನಗರದ ಜಿಲ್ಲಾಡಳಿತ ಭವನದ ಎದುರು ಪ್ರತಿಭಟನೆ ನಡೆಸಿ ನಂತರ ಸಹಾಯಕ ಆಯುಕ್ತ ಹಂಪಣ್ಣ ಸಜ್ಜನ್ಗೆ ಮನವಿ ಸಲ್ಲಿಸಲಾಯಿತು. ರೈತರಿಂದ ಖರೀದಿಸಿದ ಜೋಳದ ಹಣ ಇಂದಿಗೂ ಪಾವತಿಯಾಗಿಲ್ಲ. 85% ರೈತರಿಗೆ ಹಣ ಬಾಕಿ ಇದೆ. ಜಿಲ್ಲಾಧಿಕಾರಿಗಳಿಗೆ ಕುರಿತು ದೂರು ನೀಡಿದ್ದು ವಾರದೊಳಗೆ ಇತ್ಯರ್ಥಪಡಿಸುವುದಾಗಿ ಭರವಸೆ ನೀಡಿದರು. ಆದರೆ ಇಂದಿಗೂ ಬಾಕಿ ಹಣ ಪಾವತಿಯಾಗಿಲ್ಲ. ಜಿಲ್ಲೆಯಲ್ಲಿ 12,50,000 ಕ್ವಿಂಟಲ್ ಜೋಳ ಖರೀದಿ ಮಾಡಲಾಗಿದ್ದು 10.5 ಲಕ್ಷ ಕ್ವಿಂಟಲ್ ಹಣ ಬಾಕಿ ಇದೆ. ಮುಂಗಾರು ಪ್ರಾರಂಭವಾಗಿದ್ದು ಬೀಜ, ರಸಗೊಬ್ಬರ ಖರೀದಿಸಲು ರೈತರ ಬಳಿ ಹಣವಿಲ್ಲದ ಸ್ಥಿತಿಯಿಂದ ಬಡ್ಡಿ ಸಾಲದ ಮೊರೆ ಹೋಗುವ ಸ್ಥಿತಿಯನ್ನು ಸರ್ಕಾರ ನಿರ್ಮಾಣ ಮಾಡಿದೆ ಎಂದು ಆರೋಪಿಸಿದರು. ಹತ್ತಿ ಖರೀದಿ ಮಾಡಿರುವ ಸರ್ಕಾರ 1 ವಾರದಲ್ಲಿ ರೈತರಿಗೆ ಹಣ ನೀಡಿದೆ. ಆದರೆ ಜೋಳ ಖರೀದಿ ಮಾಡಿದ ಹಣ ಮಾತ್ರ ಪಾವತಿ ಮಾಡುತ್ತಿಲ್ಲ. ಮುಂಗಾರು ಪ್ರಾರಂಭವಾಗುತ್ತಿದ್ದು ರಸಗೊಬ್ಬರ ಕೊರತೆ ಅಭಾವ ಎದುರಾಗಿದೆ. ನೀರಾವರಿ ಪ್ರದೇಶದಲ್ಲಿ ನೀರು ಹರಿಕೆ ಪ್ರಾರಂಭವಾಗಿಲ್ಲ. ಮತ್ತಷ್ಟು ರಸಗೊಬ್ಬರ ಬೇಡಿಕೆ ಹೆಚ್ಚಳವಾಗಲಿದ್ದು ರೈತರಿಗೆ ತೀವ್ರ ಆತಂಕ ಎದುರಾಗಿದೆ. ಪಕ್ಕದ ಯಾದಗಿರಿ ಜಿಲ್ಲೆಯಲ್ಲಿ ಎಲ್ಲಾ ರೈತರಿಗೆ ರಸಗೊಬ್ಬರ ದೊರೆಯುವಂತೆ ಅಲ್ಲಿನ ಜಿಲ್ಲಾಧಿಕಾರಿಗಳು ಎಕರೆವಾರು ರಸಗೊಬ್ಬರ ನಿಗದಿ ಮಾಡಿದ್ದಾರೆ. ಅದೇ ಮಾದರಿಯಲ್ಲಿ ಜಿಲ್ಲೆಯಲ್ಲಿಯೂ ಎಲ್ಲಾ ರೈತರಿಗೆ ರಸಗೊಬ್ಬರ ದೊರೆಯುವಂತೆ ವ್ಯವಸ್ಥೆ ಮಾಡಬೇಕು. ರಸಗೊಬ್ಬರದೊಂದಿಗೆ ಇತರೆ ಗೊಬ್ಬರ ಖರೀದಿ ಮಾಡುವಂತೆ ಒತ್ತಾಯಿಸುತ್ತಿದ್ದು ತಡೆಯಬೇಕು ಎಂದರು. 29,000 ರೂಪಾಯಿ ರಸಗೊಬ್ಬರ ಖರೀದಿ ಮಾಡಿದ ರೈತರಿಗೆ 9,257 ರೂಪಾಯಿ ಇತರೆ ಗೊಬ್ಬರ ಖರೀದಿ ಮಾಡಬೇಕೆಂದು ಷರತ್ತು ವಿಧಿಸಲಾಗುತ್ತಿದೆ. ಕೂಡಲೇ ಅನಗತ್ಯ ಹೊರೆಯನ್ನು ತಡೆಯಲು ಜಿಲ್ಲಾಡಳಿತ ಮುಂದಾಗಬೇಕು ಎಂದರು. ಕೃಷಿ ಇಲಾಖೆ ಯಾವುದೇ ಕ್ರಮಕ್ಕೆ ಮುಂದಾಗುತ್ತಿಲ್ಲ. ಕೂಡಲೇ ಕ್ರಮ ಕೈಗೊಳ್ಳದಿದ್ದರೆ ರೈತ ಸಂಘವೇ ದೂರು ನೀಡಲಿದೆ ಎಂದು ಎಚ್ಚರಿಸಿದರು. ನೀರಾವರಿ ಪ್ರದೇಶದ ಉಪಕಾಲುವೆಗಳು ಸ್ವಚ್ಛತೆಗೊಂಡಿಲ್ಲ. ಮುಖ್ಯ ಕಾಲುವೆ, ಉಪಕಾಲುವೆಗಳು ಹೂಳು ತೆಗೆಯದೇ ಇರುವುದರಿಂದ ಸಮಸ್ಯೆ ಎದುರಾಗಲಿದೆ. ಸರ್ಕಾರ 20,000 ಕೋಟಿ ನೀರಾವರಿ ಯೋಜನೆಗಳಿಗೆ ಕಾಯ್ದಿರಿಸುವುದಾಗಿ ಹೇಳುತ್ತಿದೆ. ಕಾಲುವೆ ಸ್ವಚ್ಛತಾ ಕಾರ್ಯ ಕೈಗೊಳ್ಳಬೇಕು ಎಂದರು. ಜಿಲ್ಲೆಯಲ್ಲಿ ರೈತರು ಬಿಳಿಜೋಳವನ್ನು ಹೇರಳವಾಗಿ ಇವತ್ತು ಬೆಳೆದಿದ್ದಾರೆ. ಮುಂಗಾರು ಮತ್ತು ಹಿಂಗಾರು ಹಂಗಾಮಿನಲ್ಲಿ ಬಿಳಿಜೋಳವನ್ನು ಬೆಳೆದು ಇವತ್ತು ಸರ್ಕಾರದ ಬೆಂಬಲ ಬೆಲೆ ಅಡಿಯಲ್ಲಿ ಖರೀದಿ ಕೇಂದ್ರಗಳಿಗೆ ಇವತ್ತು ಮಾರಾಟ ಮಾಡಿದ್ದಾರೆ.
ಮಾರಾಟ ಮಾಡಿ 3 ತಿಂಗಳಾದ್ರೂ ಇನ್ನೂ ರೈತರ ಖಾತೆಗೆ ಹಣ ಜಮಾ ಆಗಿಲ್ಲ, ದುಡ್ಡು ಬಂದಿಲ್ಲ. ಈಗಾಗಲೇ ಮುಂಗಾರು ಪ್ರಾರಂಭ ಆಗಿದೆ. ರೈತರು ಕೃಷಿ ಚಟುವಟಿಕೆ ಮಾಡಬೇಕು, ಬೀಜ, ಗೊಬ್ಬರ, ಟ್ರ್ಯಾಕ್ಟರ್ ಎಲ್ಲ ಇತ್ಯಾದಿ ಅನೇಕ ಖರ್ಚುಗಳು ಇವತ್ತು ರೈತರಿಗೆ ಬರ್ತವೆ. ಅದಕ್ಕಾಗಿ ಏನಂತಂದ್ರೆ ಇವತ್ತು ರೈತರು ಅನಿವಾರ್ಯವಾಗಿ ಹೆಚ್ಚಿನ ಬಡ್ಡಿಗೆ ಸಾಲ ಮಾಡೋಂಥ ಪರಿಸ್ಥಿತಿ ಬಂದಿದೆ. ಇವತ್ತು ನಾವೇ ಬೆಳೆದು ಕೇಂದ್ರ ಸರ್ಕಾರದ ಯೋಜನೆ ಬೆಂಬಲ ಬೆಲೆ ಯೋಜನೆಯಡಿ ಇವತ್ತು ನಾವು ಕೊಟ್ಟಿದ್ದೀವಿ ಜೋಳವನ್ನ. 3 ತಿಂಗಳಾಯ್ತು, ಇಲ್ಲಿಗೆ 3 ತಿಂಗಳಾಯ್ತು, ಮಾರ್ಚ್ನಲ್ಲೇ ಕೊಟ್ಟಿದ್ದೀವಿ. ಆದ್ರೆ ಇದುವರೆಗೂ ದುಡ್ಡು ಕೊಟ್ಟಿಲ್ಲ. ಹಿಂಗಾದ್ರೆ ಏನ್ ಮಾಡ್ಬೇಕು? ಜೊತೆಗೆ ರಸಗೊಬ್ಬರದ ಬೆಲೆ ಸಿಕ್ಕಾಪಟ್ಟೆ ಹೆಚ್ಚಿಗೆ ಮಾಡಿದ್ದಾರೆ. ಅದಕ್ಕೆ ಏನಂತಂದ್ರೆ ಯಾವ್ದ್ಯಾವುದು ರೈತರಿಗೆ ಬೇಕಿಲ್ಲದ ಗೊಬ್ಬರವನ್ನ ಲಿಂಕ್ ಮಾಡಿ ಇವತ್ತು ಹೆಚ್ಚಿನ ಬೆಲೆಗೆ ಮಾರಾಟ ಮಾಡ್ತಿದ್ದಾರೆ. ಅದಲ್ಲದೆ ತುಂಗಭದ್ರಾ ಎಡದಂಡೆ ನಾಲೆಯಲ್ಲಿ ಎಲ್ಲಾ ಉಪಕಾಲುವೆಗಳು ಇವತ್ತು ಹೂಳು ತುಂಬಿ ಹೋಗಿಬಿಟ್ಟವೆ. ನಾರಾಯಣಪುರ ಬಲದಂಡೆ ನಾಲೆಯಲ್ಲಿ ಕೂಡ ಹೂಳು ತುಂಬಿ ಇವತ್ತು ಕೊನೆ ಭಾಗಕ್ಕೆ ನೀರೇ ಹೋಗಲಾರದಂತ ಪರಿಸ್ಥಿತಿ ಇದೆ. ಜೊತೆಗೆ ಏನಂದ್ರೆ ಕರ್ನಾಟಕ ಸರ್ಕಾರ, ಕೇಂದ್ರ ಸರ್ಕಾರ ಎರಡೂ ಕೂಡಿ ಏನಂದ್ರೆ ವಿದ್ಯುತ್ ವಿತರಣಾ ವ್ಯವಸ್ಥೆಯನ್ನ ಟಾಟಾ ಕಂಪನಿಗೆ ಇವತ್ತು ಗುತ್ತಿಗೆ ಕೊಡ್ಲಿಕ್ಕೆ ತಯಾರಾಗಿದ್ದಾರೆ. ಒಂದು ವೇಳೆ ಟಾಟಾ ಕಂಪನಿಗೆ ಗುತ್ತಿಗೆ ಕೊಟ್ರೆ ಇವತ್ತು ರೈತರಿಗೆ ಕೊಡ್ತಕ್ಕಂಥ ಅನೇಕ ಸವಲತ್ತುಗಳು ಇವತ್ತು ನಿಂತು ಹೋಗ್ತವೆ. ಉದಾಹರಣೆಗಾಗಿ 200 ಯೂನಿಟ್ ಪುಕ್ಕಟೆ ಕೊಡ್ತಾರೆ, ರೈತರಿಗೆ 10 HP ವರೆಗೆ ಇವತ್ತು ಪುಕ್ಕಟೆ ವಿದ್ಯುತ್ ಕೊಡ್ತಾರೆ. ಅದಲ್ಲದೆ ಬಡವರಿಗೆ ಏನಂದ್ರೆ ಗೃಹ ಜ್ಯೋತಿ ಅವು ಇವು ಎಲ್ಲ ಕಾರ್ಯಕ್ರಮಗಳು, ಗಂಗಾ ಕಲ್ಯಾಣ ಕಾರ್ಯಕ್ರಮ ಎಲ್ಲ ಇವತ್ತು ನಿಂತು ಹೋಗ್ಬಿಡ್ತವೆ. ಬಡವರಿಗೆ ಕೊಡ್ತಕ್ಕಂಥ ಕಲ್ಯಾಣ ಕಾರ್ಯಕ್ರಮಗಳು ಎಲ್ಲ ನಿಂತು ಹೋಗ್ತವೆ. ಯಾವುದೇ ಕಾರಣಕ್ಕೆ ಸರ್ಕಾರ ಇವತ್ತು ಟಾಟಾ ಕಂಪನಿಗೆ ವಿದ್ಯುತ್ ವಿತರಣಾ ವ್ಯವಸ್ಥೆಯನ್ನ ಕೊಡಬಾರದು ಅಂತ ಹೇಳ್ತೀವಿ. ಜೊತೆಗೆ ಇವತ್ತು ತುಂಗಭದ್ರಾ ಎಡದಂಡೆ ನಾಲೆಯಲ್ಲಿ ಮೇಲ್ಭಾಗದಲ್ಲಿ ಸುಮಾರು 2 ಲಕ್ಷ ಎಕರೆ ಅನಧಿಕೃತ ನೀರಾವರಿ ಮಾಡಿ ಮಾನ್ವಿ, ಸಿರವಾರ ಮತ್ತು ರಾಯಚೂರು ತಾಲೂಕುಗಳಿಗೆ ನೀರು ಬರದಂಗಾಗಿದೆ. ಈಗಾಗಲೇ ಇಂಜಿನಿಯರ್ಗಳ ಕೊರತೆ ಇದೆ. ಕಾಲುವೆಯಲ್ಲಿ ಸೀಲ್ಟ್ ಆಗಿದೆ, ಸೀಲ್ಟ್ ತೆಗೆಯೋರಿಲ್ಲ, ಇಂಜಿನಿಯರ್ಗಳಿಲ್ಲ. ಇಂಥ ಅವ್ಯವಸ್ಥೆಯಲ್ಲಿ ಇವತ್ತು ಕರ್ನಾಟಕ ಸರ್ಕಾರ ನಡೀತಾ ಇದೆ. ಅದಕ್ಕಾಗಿ ಸರ್ಕಾರದ ಗಮನ ಸೆಳೆಯಲಿಕ್ಕೆ ಇವತ್ತು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಧರಣಿ ಮಾಡಿ ಮಾನ್ಯ ಜಿಲ್ಲಾಧಿಕಾರಿಗಳ ರಾಯಚೂರು ಮುಖಾಂತರ ಮುಖ್ಯಮಂತ್ರಿಗಳಿಗೆ ಒಂದು ಪತ್ರವನ್ನು ಕಳಿಸ್ತಾ ಇದ್ದೀವಿ. ಸರ್ಕಾರ ಕೂಡಲೇ ಈ ವಿಷಯಗಳನ್ನು ಗಂಭೀರವಾಗಿ ಪರಿಗಣಿಸಿ ತುರ್ತು ಪರಿಹಾರ ಮಾಡಬೇಕಾಗಿ ನಾವು ಒತ್ತಾಯ ಮಾಡ್ತೀವಿ. ಈ ಸಂದರ್ಭದಲ್ಲಿ ಸಂಘದ ರಾಜ್ಯ ಗೌರವಾಧ್ಯಕ್ಷ ಚಾಮರಸ ಮಾಲಿಪಾಟೀಲ್, ಯಂಕಪ್ಪ ಕಾರಬಾರಿ, ದೊಡ್ಡ ಬಸನಗೌಡ, ಸೂಗುರಯ್ಯ RS ಮಠ್, ಪ್ರಭಾಕರ್ ಪಾಟೀಲ್ ಇಂಗಳದಾಳ್, ಬಸವರಾಜ್ ಮಾಲಿಪಾಟೀಲ್, ಬೂದಯ್ಯ ಸ್ವಾಮಿ, ಬಸವರಾಜ್ ಮಾಲಿಪಾಟೀಲ್, ಚಾಮರಾಜ್ ಜಾನೇಕಲ್, ಸಿದ್ದಯ್ಯ ಸ್ವಾಮಿ, ಲಿಂಗನಗೌಡ, ಬಾಲಾಜ ಸೇರಿ ಅನೇಕರು ಇದ್ದರು. ಎಸ್ಐಆರ್ ವಿರೋಧಿಸಿ ಪ್ರಗತಿಪರ ಸಂಘಟನೆಗಳು ಹಾಗೂ ಜಾತ್ಯತೀತ ಪಕ್ಷಗಳ ವತಿಯಿಂದ ರಾಜ್ಯವ್ಯಾಪಿ ಜನಜಾಗೃತಿ ಅಭಿಯಾನದ ಅಂಗವಾಗಿ ನಗರದ ಅಂಬೇಡ್ಕರ್ ವೃತ್ತದಿಂದ ಬೈಕ್ ರ್ಯಾಲಿ ಹಮ್ಮಿಕೊಳ್ಳಲಾಯಿತು. ಎಸ್ಐಆರ್ ವಿರೋಧಿಸಿ ಪ್ರಗತಿಪರ ಸಂಘಟನೆಗಳು ಹಾಗೂ ಜಾತ್ಯತೀತ ಪಕ್ಷಗಳ ವತಿಯಿಂದ ರಾಜ್ಯವ್ಯಾಪಿ ಜನಜಾಗೃತಿ ಅಭಿಯಾನದ ಅಂಗವಾಗಿ ನಗರದ ಅಂಬೇಡ್ಕರ್ ವೃತ್ತದಿಂದ ಬೈಕ್ ರ್ಯಾಲಿ ಹಮ್ಮಿಕೊಳ್ಳಲಾಯಿತು. ಬೈಕ್ ರ್ಯಾಲಿ ಅಂಬೇಡ್ಕರ್ ವೃತ್ತದಿಂದ ಆರಂಭವಾಗಿ ಕೇಂದ್ರ ಬಸ್ ನಿಲ್ದಾಣ, ತಹಸೀಲ್ದಾರ್ ಕಚೇರಿ, ಜೈಲ್ ರಸ್ತೆ, ಮಹಿಳಾ ಸಮಾಜ, ಜಾಕೀರ್ ಹುಸೇನ್ ವೃತ್ತ, ಏಕ್ ಮಿನಾರ್, ಭಗತ್ ಸಿಂಗ್ ವೃತ್ತ, ತೀನ್ ಕಂದಿಲ್, ಸರಾಫ್ ಬಜಾರ್, ನೇತಾಜಿ ವೃತ್ತ, ಸಿಟಿ ಟಾಕೀಸ್, ಚಂದ್ರಮೌಳೇಶ್ವರ ವೃತ್ತ, ಗಾಂಧಿ ಚೌಕ್, ಮಹಾನಗರ ಪಾಲಿಕೆ, ಬಸವೇಶ್ವರ ವೃತ್ತ, ಡಿಸಿ ಮನೆ ಮುಂಭಾಗದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ನಡೆಯಿತು. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಮುಖಂಡ ವೀರಸಂಗಯ್ಯ, ಚಾಮರಸ ಮಾಲಿಪಾಟೀಲ್, ಮಾರೆಪ್ಪ ಹರವಿ, ಮೊಹಮ್ಮದ್ ಶಾಲಂ, ಯೂಸುಫ್, ಜಾನ್ ವೆಸ್ಲಿ, ಅಸಿಮುದ್ದೀನ್ ಅಖ್ತರ್, ಗುರುರಾಜ್, ವಿಶ್ವನಾಥ್ ಪಟ್ಟಿ, ವಿಜಯರಾಣಿ, ಚೆನ್ನಮ್ಮ, ಸುರೇಖಾ, ಆಂಜನೇಯ ಕುರುಬದೊಡ್ಡಿ, ಶರಣಕುಮಾರ್ ಸೇರಿದಂತೆ ಅನೇಕರು ಸಂಘಟನೆಗಳ ಮುಖಂಡರು, ಪದಾಧಿಕಾರಿಗಳು ಇದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆ ಹೆಸರಿನಲ್ಲಿ ಮತದಾರರ ಕಡಿತ ವಿರೋಧಿಸಿ ಜೂನ್ 20ರಂದು ಬೆಂಗಳೂರಿನಲ್ಲಿ ಸಮಾವೇಶ, ವೀರಸಂಗಯ್ಯ.
ನಾಯಕ ಎನ್ಎಸ್ ಬೋಸರಾಜರಿಗೆ ಸಚಿವ ಸ್ಥಾನ ನೀಡಲು ಪಕ್ಷದ ಹೈಕಮಾಂಡ್ ಬಳಿ ನಿಯೋಗ, ಬಾಲಸ್ವಾಮಿ ಕೊಡ್ಲಿ. ಶಾಸಕ ಪ್ರಸಾದ್ ಅಬ್ಬಯ್ಯರ್ ಅವರಿಗೆ ಸಚಿವ ಸ್ಥಾನ ನೀಡಲು ಬಲಗೈ ಜಾತಿಗಳ ಒಕ್ಕೂಟ ಆಗ್ರಹ. ಜೂನ್ 19ರಂದು ವಿಕಸಿತ ಭಾರತ ಉದ್ಯೋಗ ಯೋಜನೆ ಫಲಾನುಭವಿಗಳ ಸಂವಾದ, ಹೊಸ ಉದ್ಯೋಗಿಗಳು ಉದ್ಯೋಗದಾರರಿಗೆ ಪ್ರೋತ್ಸಾಹಧನ, ಪಿಎಫ್ ಆಯುಕ್ತ ನೀರಜ್ ಕುಮಾರ್. ವಿಶ್ವ ರಕ್ತದಾನ ದಿನಾಚರಣೆ, ರಕ್ತದಾನ ಮಾಡುವ ಮೂಲಕ ಜೀವ ಉಳಿಸಲು ಯುವಕರು ಮುಂದಾಗಿ, ಎಸ್ಪಿ ಅರುಣಾಕ್ಷಗಿರಿ. ಕೊಟ್ಟ ಸಾಲ ಮರಳಿ ಕೇಳಿದರೆ ದಲಿತ ಸಂಘಟನೆ ಮುಖಂಡರು ಜೀವ ಬೆದರಿಕೆ, ಜಾತಿ ನಿಂದನೆ ಪ್ರಕರಣ ದಾಖಲಿಸುವ ಹೆದರಿಕೆ, ರಕ್ಷಣೆ ನೀಡಲು ಚನ್ನಬಸಪ್ಪ ಹತ್ತಿಗುಡ್ಡ ಮನವಿ. ಜೋಳ ಖರೀದಿ ಬಾಕಿ ಹಣ ಪಾವತಿ, ರಸಗೊಬ್ಬರ ಕೊರತೆ ಹಾಗೂ ಕಳಪೆ ಬೀಜ ಮಾರಾಟ ತಡೆಯುವುದು ಸೇರಿ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಪ್ರತಿಭಟನೆ ನಡೆಸಲಾಯಿತು. ಎಸ್ಐಆರ್ ವಿರೋಧಿ ಜಾಗೃತಿ ಜಾಥಾ, ಬೈಕ್ ರ್ಯಾಲಿ. ವಾರ್ತೆಗಳನ್ನು ಪ್ರಾಯೋಜಿಸಿದವರು ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ ಎಲ್ಇಡಿ ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, ಎಂಜಿ ರೋಡ್, ರಾಯಚೂರ್. ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ, ಸ್ಟ್ರಾಂಗ್ ಟೇಸ್ಟ್, ರಿಯಲ್ ಟ್ರೆಡಿಷನ್. ಶುದ್ಧತೆಗೆ ಮತ್ತೊಂದು ಹೆಸರು ಪುಟ್ಟಿ ಗರಂ ಮಸಾಲ. ನಿಮ್ಮ ಅಡುಗೆ ರುಚಿ ಹೆಚ್ಚಿಸಲು ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.